ಎಲ್ಲರೂ ತಲೆಬಾಗಿಸಿ ಕಣ್ಣು ಮುಚ್ಚಿ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಮತ್ತೊಂದು ಸಲ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಈ ರೀತಿಯಾಗಿ ಸೇರಿಕೊಂಡು ನಿನ್ನ ಘನವುಳ್ಳ ನಾಮವನ್ನು ಹಾಡುಗಳ ಮುಖಾಂತರ ಕೊಂಡಾಡುವುದಕ್ಕೆ ನಮಗೆ ಕಾಲಾವಕಾಶ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ನಿನ್ನ ಅಪಾರವಾದಂತ ಜ್ಞಾನದಿಂದ ನಮ್ಮನ್ನು ತುಂಬಿಸ್ರಿ. ನಿನ್ನ ಚಿತ್ತದಂತೆ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡ್ರಿ ದೇವ. ಇಂದು ನಿನ್ನ ಮಾತುಗಳನ್ನು ಹೇಳುವಂತ ನನ್ನನ್ನು ಮರೆ ಮಾಡಿ, ನನ್ನನ್ನು ಬಲಪಡಿಸಿ, ಆರೋಗ್ಯವನ್ನು ಕೊಟ್ಟು, ನನ್ನ ಬಾಯಿ ಮುಖಾಂತರ ನಿನ್ನ ಮಾತುಗಳನ್ನು ಹೇಳುವಂತ ಭಾಗ್ಯ ನನಗೆ ಅನುಗ್ರಹಿಸಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ನಿನ್ನ ಮಹತ್ವ ಎಷ್ಟು ದೊಡ್ಡದೋ, ನಿನ್ನ ಜೀವವುಳ್ಳ ಗ್ರಂಥ ಎಷ್ಟು ಶ್ರೇಷ್ಠವಾದದ್ದು, ಅದನ್ನು ಈ ಲೋಕ ತಿಳಿಯದೆ ನಶಿಸಿ ಹೋಗ್ತಾ ಇದೆ ತಂದೆ. ಅಂತವರಲ್ಲಿ ಕೆಲವರನ್ನಾದರೂ ರಕ್ಷಿಸಿಕೊಳ್ಳಬೇಕೆಂಬ ಆಲೋಚನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ಅನೇಕರಿಗೆ ಸತ್ಯ ಸುವಾರ್ತೆಯನ್ನು ತಿಳಿಸುವಂತ ಭಾಗ್ಯ ನಮಗೆ ಅನುಗ್ರಹಿಸ್ತಾರೆಂಬುದಾಗಿ ನಂಬುತ್ತಾ ಇದ್ದೇನೆ ದೇವ. ಮತ್ತು ಈ ಸಮಯದಲ್ಲಿ ಕೂಡಿ ಬಂದಂತ ಎಲ್ಲರನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ನಿನ್ನ ಜ್ಞಾನದಿಂದ ತುಂಬಿಸ್ರಿ, ನಿನ್ನ ಆಲೋಚನೆಗಳಿಂದ ತುಂಬಿಸ್ರಿ. ಕೇಳುವವರು ಮಾತ್ರವಾಗಿದ್ದು ಮೋಸ ಹೋಗದಂತೆ ಬಹುಜಾಗ್ರತೆಯಿಂದ ವಾಕ್ಯವನ್ನು ಕೇಳಿ ಅದರಂತೆ ನಡೆಯಲಿಕ್ಕೆ ಸಹಾಯ ಮಾಡ್ರಿ. ಸಮಸ್ತವೂ ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗುವಂತ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಬೇಡುತ್ತಾ, ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆ, ಆಮೆನ್. ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಈ ರೀತಿಯಾಗಿ ಕಾಪಾಡಿ ತನ್ನ ಪಾದ ಸನ್ನಿಧಾನದಲ್ಲಿ ಸೇರಿಕೊಂಡು ಆತನ ಘನವುಳ್ಳ ನಾಮವನ್ನು ಕೊಂಡಾಡುವಂತ ಕಾಲಾವಕಾಶ ನಮಗೆ ಕೊಟ್ಟಿದ್ದಾನೆ. ಇಂಥ ಅವಕಾಶ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಕೊಟ್ಟಾಗೂ ಕೂಡ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕನ್ನಂತ ಆಲೋಚನೆಯಲ್ಲಿ ಮುಳುಗೋಗಿದ್ದಾರೆ ಇವತ್ತು ಪ್ರಪಂಚದ ಕ್ರೈಸ್ತ ಸಮಾಜದವರು. ನಾವಾದರೂ ದೇವರ ಕೃಪೆಯನ್ನು ನೆನೆಸಿ ದೇವರ ಕೊಟ್ಟಂತ ಆಯುಷ್ಕಾಲವನ್ನು ವ್ಯರ್ಥವಾಗಿ ಕಳೆದುಕೊಳ್ಳದೆ ಈ ರೀತಿಯಾಗಿ ನಾವು ಸೇರಿಕೊಂಡು ದೇವರನ್ನ ಆರಾಧಿಸುತ್ತಾ ಆತನ ಮಹತ್ವವುಳ್ಳ ನಾಮವನ್ನು ಕೊಂಡಾಡುವಂತ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಮತ್ತೊಂದು ಅಂಶದೊಂದಿಗೆ ಈ ದಿನ ನಾವು ಸೇರಿ ಬಂದಿದ್ದೇವೆ. ನಿನ್ನೆ ದಿನದಲ್ಲಿ ನಾವು ಒಂದು ಒಳ್ಳೆಯ ಅಂಶವನ್ನು ಕೇಳಿದ್ದೇವೆ. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾನ ಅಥವಾ ಇಲ್ಲ ಅಂತಕ್ಕಂಥ ವಿಷಯ ನಿನ್ನೆ ಕೇಳಿದ್ದೇವೆ ಪ್ರಿಯರೇ. ಇವತ್ತು ನಾನು ಹೇಳುವಂತ ವಿಷಯ ಬಹಳ ಜಾಗೃತಿಯಿಂದ ಕೇಳಬೇಕಾಗಿದೆ. ಎಲ್ಲರೂ ವಿದ್ಯಾವಂತರಿದ್ರಿ, ಅನ್ಎಜುಕೇಟೆಡ್ ಯಾರು ಇಲ್ಲ, ಎಜುಕೇಟೆಡ್ ಇದ್ರಿ. ಇವತ್ತು ಸ್ವಲ್ಪ ಆಳವಾದಂತ ವಿಷಯನ್ನ ನಾವು ಮಾತಾಡಿಕೊಳ್ಳೋಣ. ಅದು ಎಂಥದ್ದು ಅಂತ ಆಲೋಚನೆ ಮಾಡಿದ್ರೆ, ನೀರಿಗೆ ಜ್ಞಾಪಕ ಶಕ್ತಿ ಇದೆನಾ ಅಥವಾ ಪದಾರ್ಥಕ್ಕೆ ಜ್ಞಾಪಕ ಶಕ್ತಿ ಇದೆನಾ?
ನೀರಿಗೆ ಜ್ಞಾಪಕ ಶಕ್ತಿ ಇದೆಯಾ ಅನ್ನಂತ ವಿಷಯನ್ನ ಆಲೋಚನೆ ಮಾಡೋಣ. ಇವೆಲ್ಲ ನಮ್ಗೆ ಯಾಕೆ ಬೇಕು ಅಂತ ನೀವು ಅನ್ಕೊಳ್ಬಹುದು. ಇವೆಲ್ಲ ನಮ್ಗೆ ಯಾಕೆ ಬೇಕಂತ ನೀವು ಅನ್ಕೊಳ್ಬಹುದು. ಆದ್ರೆ ಬೈಬಲ್ ನಲ್ಲಿ ಬರೆದಿರತಕ್ಕಂತ ಪ್ರತಿಯೊಂದು ವಿಷಯ ಕೂಡ ನಾವು ಗ್ರಹಿಸಿಕೊಳ್ಳಬೇಕು, ತಿಳ್ಕೊಳ್ಳಬೇಕು. ಬೈಬಲ್ ಎಷ್ಟು ಶ್ರೇಷ್ಠವಾದದ್ದು ಅಂತ ಆಲೋಚನೆ ಮಾಡಬೇಕು. ಇವತ್ತು ಬೈಬಲ್ ಅನ್ನ ಕ್ರೈಸ್ತರು ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ, ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ, ಕಾಣಿಕೆಗಳಿಗೋಸ್ಕರ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಬೈಬಲ್ ನಲ್ಲಿ ಕೆಲವು ವಿಷಯಗಳನ್ನು ಮಾತಾಡುತ್ತಾ ಕಾಣಿಕೆ ಕೊಡಬೇಕು, ದಶಮ ಭಾಗ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕಂತೇಳಿ ಭಕ್ತಾದಿಗಳ ತಲೆ ಮೇಲೆ ಚೆನ್ನಾಗಿ ತಿಕ್ಕಿ ಅವ್ರ ಮೈಂಡ್ ವಾಶ್ ಮಾಡಿ ಕೇವಲ ಕೊಡುವವರನ್ನಾಗಿ ಮಾತ್ರ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳು, ಸ್ವಸ್ಥತ ವರಗಳು, ಇದು ಮಾತ್ರ ತೋರಿಸ್ತಾರ ಬೈಬಲ್ ನಲ್ಲಿ. ಯೇಸು ಸ್ವಾಮಿ ಅದು ಮಾಡಿದ, ಇದು ಮಾಡಿದ, ಸ್ವಸ್ಥತೆ ಮಾಡಿದ, ಕುಂಟ್ರಿಗೆ ಕಾಲು ಕೊಟ್ಟ, ಕೈ ಇಲ್ದವ್ರಿಗೆ ಕೈ ಕೊಟ್ಟ, ಕಿವಿಲ್ದವ್ರಿಗೆ ಕಿವಿ ಕೊಟ್ಟ, ಮೂಗರಿಗೆ ಬಾಯಿ ಕೊಟ್ಟ, ಸತ್ತವರನ್ನ ಎಬ್ಬಿಸಿದ. ಇದನ್ನು ತೋರಿಸಿ ಸಮಾಜನ್ನ ಮರಳು ಮಾಡಿ ವ್ಯರ್ಥವಾದಂತ ಜೀವಿತವನ್ನು ಕಳೆಯುವುದಕ್ಕೆ ಮುಂದುವರೆದಿದೆ ಇವತ್ತು ಕ್ರೈಸ್ತರ ಪ್ರಪಂಚ. ಆದರೆ ದೇವರ ವಾಕ್ಯ ಎಷ್ಟು ಶ್ರೇಷ್ಠವಾದದ್ದು ಅಂತಕ್ಕಂಥದ್ದು ಇವತ್ತಿಗೂ ಪ್ರಪಂಚಕ್ಕೆ ಅರ್ಥ ಆಗ್ತಾ ಇಲ್ಲ. ಬೈಬಲ್ ಅನ್ನ ಒಂದು ಮತ ಪುಸ್ತಕವೆಂದೆಣಿಸಿ, ಮತ ಗ್ರಂಥವೆಂದೆಣಿಸಿ ಕೇವಲವಾಗಿ ಒಂದು ಆಧ್ಯಾತ್ಮಿಕ ಸಂಬಂಧಪಟ್ಟ ವಿಷಯಗಳು ಮಾತ್ರನೇ ಬೈಬಲ್ ನಲ್ಲಿ ಇದಾವಂತ ತಿಳಿದುಕೊಂಡು ಭ್ರಮೆಯಲ್ಲಿದೆ ಇವತ್ತು. ಅದಕ್ಕಾಗಿ ಬೈಬಲ್ ಅನ್ನು ನಂಬದವರು, ಯೇಸು ಕ್ರಿಸ್ತನನ್ನು ನಂಬದವರು ಬೈಬಲ್ ಅನ್ನು ಒಂದು ಕೇವಲ ಒಂದು ಸಣ್ಣ ಪುಸ್ತಕ ಅಂತ ತಿಳಿದುಕೊಂಡು ಅದರ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನು ಮಾತಾಡಿ ತಪ್ಪಾದಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಬೈಬಲ್ ಮೇಲೆ. ಬೈಬಲ್ ಸೈನ್ಸ್ ಪ್ರಪಂಚಕ್ಕೆ ತಿಳಿಯದ ರಹಸ್ಯಗಳನ್ನು ಕೂಡ ಹೇಳ್ತದೆ ಅಂತಕ್ಕಂಥ ವಿಷಯ ಸೈನ್ಸ್ಗೂ ಗೊತ್ತಿಲ್ಲ, ಹೇತುವಾದಿಗಳು ಗೊತ್ತಿಲ್ಲ, ನಾಸ್ತಿಕರಿಗೂ ಗೊತ್ತಿಲ್ಲ. ಬೈಬಲ್ ಅಷ್ಟು ಶ್ರೇಷ್ಠವಾದ ಪುಸ್ತಕ ಅಂತಂದ್ರೆ ಅಷ್ಟು ಶ್ರೇಷ್ಠವಾದಂತ ಪುಸ್ತಕ ಪ್ರಿಯ. ಅದಕ್ಕಾಗಿ ಇವತ್ತು ನಾನು ಹೇಳುವಂತಹ ಈ ಅಂಶ ಇಡೀ ಶಾಸ್ತ್ರ ಪ್ರಪಂಚವನ್ನೇ ತೆರೆ ಕೆಳಗೆ ಮಾಡಿರತಕ್ಕಂಥ ಪ್ರಪಂಚ ವಿಷಯ ಇದು. ಪದಾರ್ಥಕ್ಕೆ ಜ್ಞಾಪಕ ಶಕ್ತಿ ಇದೆಯಾ ಅಂದ್ರೆ, ಪದಾರ್ಥ ಅಂತಂದ್ರೆ ಪಂಚಭೂತಗಳು, ಸೃಷ್ಟಿ. ಈ ಸೃಷ್ಟಿಯಲ್ಲಿ ಒಂದು ನೀರು, ನೀರಿನ ಮೇಲೆ ಕೆಲವು ಶಾಸ್ತ್ರಜ್ಞಗಳು ಪರಿಶೀಲನೆ ಮಾಡಿ ನೀರಿಗೆ ಜ್ಞಾಪಕ ಶಕ್ತಿ ಇರುತ್ತದಾ ಅನ್ನಂತ ಆಲೋಚನೆಯಿಂದ ಪರಿಶೋಧನೆ ಮಾಡಿದರು. 1988ರಲ್ಲಿ ಒಬ್ಬ ಶಾಸ್ತ್ರವೇತ್ತ ಜಾಕ್ವೆಸ್ ಬೆನ್ವಿನ್ಸ್ಟೇ ಅಂತೇಳಿ ಒಬ್ಬ ಶಾಸ್ತ್ರವೇತ್ತ ತನ್ನ ಸಂಸ್ಥದ ಬೃಂದದವರು ತಾನು ನೀರಿನ ಮೇಲೆ ಪರಿಶೋಧನೆ ಮಾಡಿದರು. ನೀರಿಗೆ ಜ್ಞಾಪಕ ಇರುತ್ತದ ಅಂದ್ರೆ, ಇವತ್ತು ಒಂದು ಬಾವಿಯಲ್ಲಿ, ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನಾವು ಸಮುದ್ರದಲ್ಲಿ ಈಜಾಡಿ ಬಂದ್ರೆ
ನಾವು ಈಜಾಡಿ ಬಂದ ನಂತರ ಮತ್ತೆ ಪುನಃ ನಾಳೆ ನಾವು ಹೋದ್ರೆ ಅದು ನಮ್ಮನ್ನು ಜ್ಞಾಪಕ ಇಟ್ಟುಕೊಳ್ಳುತ್ತದ ಇಲ್ಲ ಅಂತೇಳಿ ಪರಿಶೋಧನೆ ಮಾಡಿತು. ಈ ಜಾಕ್ವೆನ್ ಬೆನ್ವಿನ್ಸ್ಟೇ ಅಂತಕ್ಕಂಥ ಶಾಸ್ತ್ರವೇತ್ತ ಇದರ ಮೇಲೆ ಪ್ರಯೋಗ ಮಾಡಿದಾಗ ಅವನಿಗೆ ಗೊತ್ತಾಗಿರೋದೇನು ಅಂತಂದ್ರೆ ಸತ್ಯ ಗೊತ್ತಾಯ್ತು. ಏನಂತ? ನೀರಿಗೆ ಜ್ಞಾಪಕ ಶಕ್ತಿ ಇದೆ. ಇವತ್ತು ಬಂದು ಈಜಾಡಿದ ಮನುಷ್ಯ ಮತ್ತೆ ಪುನಃ ನಾಳೆ ಬಂದ್ರೆ ಅವನನ್ನು ಕಂಡು ನೀರು ಪುಕ್ಕಳಿಸ್ತದಂತ ಪ್ರಿಯರೇ, ಅಂದ್ರೆ ಸಂತೋಷ ಪಡ್ತದಂತ, ಜಿಗಿತದಂತ ನೀರು, ಅವನನ್ನು ನೋಡಿ ಉಕ್ಕುತ್ತದಂತ ಪ್ರಿಯರೇ. ಅದು ಓ ನನ್ನ ಫ್ರೆಂಡ್ ನಿನ್ನೆ ಬಂದಿದ್ದ, ಸ್ನಾನ ಮಾಡಿದ, ಇವತ್ತು ಮತ್ತೆ ಬಂದಿದ್ದಾನಂತೇಳಿ ನಿನ್ನೆ ಬಂದಿರತಕ್ಕಂಥವರೆಲ್ಲರನ್ನು ಗುರ್ತಿಟ್ಟುಕೊಂಡು ಇವತ್ತು ಮತ್ತೆ ಅವರೇ ಬಂದ್ರೆ ಅವ್ರ ನೋಡಿ ಸಂತೋಷ ಪಡುವಂತದ್ದಾಗಿದೆ ಅಂತ ಹೇಳಿ ಶಾಸ್ತ್ರವೇತ್ತ ಇದು ಪ್ರಪಂಚಕ್ಕೆ ತಿಳಿಸಿದಾಗ ಪ್ರಪಂಚದ ಶಾಸ್ತ್ರಜ್ಞಗಳು, ವಿಜ್ಞಾನಿಗಳು, ಸೈಂಟಿಸ್ಟ್ ಅಂತಕ್ಕಂಥವ್ರು, ಖಗೋಳ ಶಾಸ್ತ್ರಜ್ಞರಾಗಿರ್ಬೋದು, ಭೂಗೋಳ ಶಾಸ್ತ್ರಜ್ಞರಾಗಿರ್ಬೋದು, ಸಸ್ಯ ವಿಜ್ಞಾನಿಗಳಾಗಿರ್ಬೋದು, ಇನ್ನು ಅನೇಕ ರೀತಿಯಲ್ಲಿ ವಿಜ್ಞಾನಿಗಳು ಅಂತಕ್ಕಂಥವ್ರು ಏನಾದ್ರೂ ಇದಾರೋ, ಪಿಂಡೋತ್ಪತ್ತಿ ಶರೀರ ಸಂಬಂಧಪಟ್ಟಂತ ಶಾಸ್ತ್ರವೇತ್ತಗಳಾಗಿರ್ಬೋದು, ಇವರೆಲ್ಲರೂ ಆಶ್ಚರ್ಯಪಟ್ಟರು, ನಂಬಲಿಲ್ಲ. ಇದು ಸುಳ್ಳು, ಇದು ಸಾಧ್ಯನೇ ಇಲ್ಲ. ಒಂದು ನೀರಿಗೆ ಒಬ್ಬ ಮನುಷ್ಯನನ್ನು ಗುರುತಿಸುವಷ್ಟು ಶಕ್ತಿ ಎಲ್ಲಿಂದಿದೆ, ಇದು ಕಲ್ಪಿತವಾದದ್ದು ಅಂತ ಹೇಳಿ ಜಾಕ್ವೆನ್ ಬೆನ್ವಿನ್ಸ್ಟೇನ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನ ಹೊಡೆದಾಕ್ಬಿಟ್ರು. ಇದು ಸುಳ್ಳಾದಂತ ವಿಷಯ ಅಂತೇಳಿ. ಆದ್ರೆ ಅವರು ವಾದ ಮಾಡಿದ್ರು, ನೀವು ಬೇಕಾದ್ರೆ ಪರಿಶೋಧನೆ ಮಾಡ್ಕೊಳ್ರಿ, ನಾನು ಹೇಳೋದು ನಿಜ ಹೇಳ್ತಾ ಇದ್ದೀನಿ. ನೀರಿಗೆ ಮನುಷ್ಯರನ್ನು ಗುರುತಿಡುವಷ್ಟು ಶಕ್ತಿ ಇದೆ. ಮನುಷ್ಯನೇ ಅಲ್ಲ, ಅಲ್ಲಿ ದಿನ ಹೋಗಿ ಒಂದು ದನ ಆಯ್ತು, ಕುರಿ ಆಯ್ತು, ನಾಯಿ ಆಯ್ತು, ಬೆಕ್ಕಾಯ್ತು, ಆ ಪರಿಸರ ಪ್ರಾಂತದಲ್ಲಿ ದಿನಾಲು ಹೋಗ್ತಾ ಇದ್ರೆ ಅದು ಆ ಜಂತುವನ್ನ ಅಥವಾ ಮನುಷ್ಯನ ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತದೆ ಅಂತೇಳಿ ಹೇಳಿದಾಗ ಪ್ರಪಂಚ ನಂಬಲಿಲ್ಲ ಪ್ರಿಯರೇ. ಪ್ರಪಂಚ ವಿಜ್ಞಾನಿಗಳು ನಂಬಲಿಲ್ಲ, ಇದು ಸುಳ್ಳಂತೇಳಿನೇ ಹೊಡೆದಾಕಿದ್ರು. ಓಕೆ, ಪ್ರಪಂಚ ವಿಜ್ಞಾನಿಗಳು ಎಷ್ಟರವ್ರವರು? ಅವ್ರಿಗೆ ಏನು ಗೊತ್ತಿದೆ? ಅವರಿಗೆ ಗೊತ್ತಿರೋದೆಲ್ಲ ಒಂದೇ, ಕಣ್ಣಿಗೆ ಕಂಡಿರೋದನ್ನು ಮಾತ್ರ ನೋಡಿ ಅದರ ಮೇಲೆ ಪರಿಶೋಧನೆ ಮಾಡೋದು. ಅಂತರಿಕ್ಷದಲ್ಲಿ ಖಗೋಳ ಶಾಸ್ತ್ರಜ್ಞರು ಅಂತರಿಕ್ಷದಲ್ಲಿ ಏನ್ ಕಾಣ್ತಾ ಇದೆಯೋ ಅದನ್ನು ಮಾತ್ರ ಹೇಳಬಲ್ಲರು. ಕೆಲವು ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಸೂರ್ಯ ಕುಟುಂಬಕ್ಕೆ 9 ಗ್ರಹಗಳಿದಾವೆ ಅಂತಂದ್ರು. ಆದ್ರೆ 2003, 2004 ಸೂರ್ಯ ಕುಟುಂಬದಲ್ಲಿ 11 ಗ್ರಹಗಳಿದಾವೆ ಅಂತ ಹೇಳಿದರು. ಮತ್ತೆ ರೀಸೆಂಟ್ ಆಗಿ ಈಗ 2015-16 ಸೂರ್ಯನ ಕುಟುಂಬದಲ್ಲಿ 8 ಗ್ರಹಗಳಿದಾವೆ ಅಂತ ಹೇಳಿದ್ರು. ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅವ್ರ ಪರಿಶೋಧನೆ ಅವ್ರಿಗೆ ಅರ್ಥ ಆಗಿದೆಯೋ ಅಷ್ಟ್ರ ಮಟ್ಟಿಗೆ ಗೊತ್ತಾಗ್ತಾ ಇದೆ, ಅಷ್ಟ್ರ ಮಟ್ಟಿಗೆ ತಿಳ್ಕೊಳ್ತಾ ಇದ್ದಾರೆ, ಅಷ್ಟೇ ಮಾತಾಡ್ತಾ ಇದ್ದಾರೆ. ಸೈನ್ಸ್ ಒಂದು ಮಾತಿನ ಮೇಲೆ ನಿಲ್ತಾ ಇಲ್ಲ. ಇವತ್ತು ಹೌದಂತದ, ನಾಳೆ ಇನ್ನೊಬ್ಬನು ಬಂದದನ್ನ ಅಲ್ಲ ಅಂತ. ಅಷ್ಟ್ಯಾಕ ಡಾರ್ವಿನ್ ಏನ್ ಹೇಳಿದ? ಮಂಗನಿಂದ ಬಂದ ಮಾನವ ಅಂತ ಹೇಳಿದ. ಹೌದಾ? ಅದು ಸುಳ್ಳು ಅಂತೇಳಿ ಸಾಬೀತುಪಡಿಸಿದರು. ಆರ್ಯಭಟ್ಟ ಬಂದ ಏನ್ ಹೇಳಿದ? ಭೂಮಿ ಗೋಳಾಕಾರ ಇಲ್ಲ, ನಕ್ಷತ್ರಗಳು ತಿರುಗೋದಿಲ್ಲ, ಭೂಮಿ ಒಂದು ಟೇಬಲ್ ತರ ಚೌಕಾಗಿದೆ ಅಂತ ಹೇಳಿದ.
16ನೇ ಶತಮಾನದಲ್ಲಿ ಬಂದ ಎಡ್ಮಂಡ್ ಹೇಲಿ ಏನ್ ಹೇಳಿದ? ಆರ್ಯಭಟ್ಟ ಹೇಳಿದ್ದು ಸುಳ್ಳು, ಡಾರ್ವಿನ್ ಹೇಳಿದ್ದು ಸುಳ್ಳು, ನಕ್ಷತ್ರಗಳು ತಿರುಗುತ್ತಾವ ಅಂತೇಳಿ ಪ್ರೂವ್ ಮಾಡಿ ತೋರಿಸಿದ. ಅಂದ್ರೆ ಸೈನ್ಸ್ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಅಂದ್ರೆ ಅಷ್ಟು ಬೆಳಿತಾ ಇದೆ. ಹಿಂದೆ ಹೇಳಿದ್ದೀವೆಲ್ಲ ಕಲ್ಪಿತವಾದ ಕಥೆಗಳಂತೇಳಿ ಅವ್ರನ್ನ ಹೊಡೆದಾಕ್ತಾ ಇದ್ದಾರೆ. ಬೆಳಿತಾ ಇದೆ ಇನ್ನು. ಆದ್ರೆ ಸೈನ್ಸ್ಗೆ ತಿಳಿಯದ ಮಹತ್ವ, ತಿಳಿಯದ ರಹಸ್ಯಗಳು, ವಿಜ್ಞಾನಿಗಳಿಗೆ ಗೊತ್ತಾಗದೇ ಇರುವಂತ ವಿಷಯಗಳು ಬೈಬಲ್ ನಲ್ಲಿ ನಮ್ಗೆ ಎಷ್ಟೋ ರಾಶಿಗಳಿದಾವ ಪ್ರಿಯರೇ. ಅದನ್ನ ಪರಿಶೀಲನೆ ಮಾಡ್ಬೇಕು, ಪರಿಶೋಧನೆ ಮಾಡ್ಕೋಬೇಕು, ತಿಳ್ಕೋಬೇಕು. ನೀರಿಗೆ ಜ್ಞಾಪಕ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಡಾಲರ್ಗಳು, ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಿದರು. ಎಷ್ಟೋ ಹಣ ಖರ್ಚು ಮಾಡಿ ನೀರಿಗೆ ಜ್ಞಾಪಕ ಶಕ್ತಿ ಇದೆ ಅಂತೇಳಿ ಪರಿಶೀಲನೆ ಮಾಡಿ ಕಂಡುಕೊಂಡ್ರು. ದುಡ್ಡು ಖರ್ಚು ಮಾಡಿ ಕಂಡುಕೊಂಡ್ರು ಅವರು. ಆದ್ರೆ ನಮಗೆ ಉಚಿತವಾಗಿ ಕಲಿಸ್ಕೊಡ್ತಾ ಇದ್ದಾನೆ ದೇವರು. ಇಷ್ಟಕ್ಕ ಜಾಕ್ವೆನ್ ಬೆನ್ಮಿನ್ಸ್ಟೇ ಹೇಳಿರ್ತಕ್ಕಂಥದ್ದು, ಸೈನ್ಸ್ ಪ್ರಪಂಚ ಹೊಡೆದಾಕಿದರೆ ಅದಕ್ಕೆ ಬೈಬಲ್ ಏನ್ ಹೇಳ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಸೈನ್ಸೇ ಕರೆಕ್ಟ್ ಹೇಳ್ತದ? ಸೈನ್ಸ್ ಎಲ್ಲ ನಿಜ ಹೇಳ್ತದ? ಮತ್ ಸೈನ್ಸ್ ಎಲ್ಲ ನಿಜ ಹೇಳಿದ್ರೆ ನಕ್ಷತ್ರಗಳು ತಿರುಗೋದಿಲ್ಲ ಅಂತ ಒಬ್ಬ ಶಾಸ್ತ್ರವೇತ್ತ ಹೇಳಿದ ಮೇಲೆ ಅದು ಸುಳ್ಳಾಗಿ ನಕ್ಷತ್ರಗಳು ತಿರುಗುತ್ತಾವ ಅಂತೇಳಿ ಒಬ್ಬ ಶಾಸ್ತ್ರವೇತ್ತ ಹೇಳಿದ. ಮಂಗನಿಂದ ಬಂದ ಮಾನವ ಅಂತೇಳಿ ಡಾರ್ವಿನ್ ಹೇಳಿದ್ರೆ ಇವತ್ತು ಸೈನ್ಸ್ ಏನ್ ಹೇಳ್ತದ? ಒಬ್ಬ ತಾಯಿಯಿಂದನೇ ಜಗತ್ತು ಹುಟ್ಟಿ ಬಂದಿದೆ ಅಂತೇಳಿ ಇವತ್ತು ಸೈನ್ಸ್ ಪ್ರಪಂಚ ಹೇಳ್ತಾ ಇದೆ. ಒಬ್ಬ ತಾಯಿಯಿಂದ ಹುಟ್ಟಿ ಬಂದಿದೆ ಅಂತ. ಅಂದ್ರೆ ಸೈನ್ಸ್ ಎಲ್ಲ ಸುಳ್ಳು, ಸೈನ್ಸ್ ಎಲ್ಲ ಸತ್ಯ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಎಷ್ಟು ಗೊತ್ತಿರ್ತದ ಅಷ್ಟೇ. ಅದಕ್ಕ SLC ಗೊತ್ತಾವ, SLC ಓದಿದವನಿಗೆ ಎಷ್ಟು ಮೈಂಡ್ ಇರ್ತದ ಅಷ್ಟೇ ಮೈಂಡ್ ಇರ್ತದ. BA BCom ಓದಿದವರಿಗೆ ಎಷ್ಟು ಮೈಂಡ್ ಇರ್ತದ ಅಷ್ಟೇ ಮೈಂಡ್ ಇರ್ತದ. ಬೈಬಲ್ ಓದಿದವನಿಗೆ ಎಷ್ಟು ಮೈಂಡ್ ಇರ್ತದ ಅಂದ್ರೆ ಜಗತ್ತನ್ನು, ಸೃಷ್ಟಿಯನ್ನು ತಲೆ ತೆಳಗ ಮಾಡುವಂತ ಮಾತುಗಳು ಹೇಳುವಂತ ಜ್ಞಾನ ಕ್ರೈಸ್ತನಲ್ಲಿದೆ ಪ್ರಿಯರೇ. ಅದು ಗೊತ್ತಿಲ್ಲದೆ ಇವತ್ತು ಕ್ರೈಸ್ತನು ಮೂಢಭಕ್ತನಾಗಿ ಬದುಕ್ತಾ ಇದ್ದಾನೆ. ಮೂಢಭಕ್ತನಾಗಿ ಅಂದ್ರೆ ಮೂಢನಂಬಿಕೆಯಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕ್ರೈಸ್ತನು ಮೂಢನಂಬಿಕೆಯಿಂದ ಯೇಸು ನಂಬ್ಕೊಂಡ್ರೆ ನಮ್ಗೆ ರೋಗ ಹೋಗ್ತದ, ಯೇಸು ನಂಬ್ಕೊಂಡ್ರೆ ನಮ್ಗೆ ಆಸ್ತಿ ಬರ್ತದ, ಯೇಸು ನಂಬ್ಕೊಂಡ್ರೆ ನಮ್ಗೆ ಶಾಂತಿ ಸಿಗುತ್ತಾ, ಯೇಸು ನಂಬ್ಕೊಂಡ್ರೆ ನಮ್ಗೆ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ಒಂದು ಮೂಢಭಕ್ತಿಯಲ್ಲಿದ್ದಾನೆ ಕ್ರೈಸ್ತನು. ನಿಜವಾದ ಕ್ರೈಸ್ತನು ಮಹಾಜ್ಞಾನಿಯಾಗಿ ಉಳ್ಕೊಳ್ತಾನ ಪ್ರಿಯರೇ, ಮಹಾಜ್ಞಾನಿ. ಇವತ್ತು ನಾನು ಹೇಳುವಂತ ವಿಷಯನ ನೀವು ಕೇಳಿದ್ರೆ ಆಶ್ಚರ್ಯ ಹೋಗ್ತೀರಿ ಪ್ರಿಯರೇ. ಅಷ್ಟು ಅದ್ಭುತವಾದಂತ ವಿಷಯ. ಇವತ್ತು ಟೈಮ್ ನೋಡ್ಬಾಡ್ರಿ ದಯಮಾಡಿ. ಬಹುಶಃ ಸ್ವಲ್ಪ ಹೆಚ್ಚು ಟೈಮ್ ತಗೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಪ್ರಶಾಂತವಾಗಿ ಈ ಅಂಶವನ್ನು ನೀವು ಕೇಳಬೇಕಾಗಿದೆ. ಓಕೆ, ಶಾಸ್ತ್ರ ಹಂಗೆ ಹೇಳಿತು. ಒಬ್ಬನು ನೀರಿಗೆ ಜ್ಞಾಪಕ ಶಕ್ತಿ ಇದೆ ಅಂದ, ಇನ್ನೊಬ್ರು ಅಲ್ಲ ಅದು ಸುಳ್ಳು ಅಂದರು. ಅವ್ರ ವಾದ ನಡೆದಿದೆ. ಇವತ್ತಿಗೂ ಕೂಡ ಅದರ ವಿಷಯದಲ್ಲಿ ವಾದ ವಿವಾದ ಅಂತಕ್ಕಂಥದ್ದು ನಡೆದಿದೆ. ನಾ ಹೇಳ್ತೀನಿ, ಬೈಬಲ್ ಹೇಳ್ತಾ ಇದೆ. ಬೈಬಲ್ ನಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನಾವು ಒಂದೊಂದಾಗಿ ಆಲೋಚನೆ ಮಾಡೋಣ. ನೀರಿಗೊಂದೇ ಜ್ಞಾಪಕ ಶಕ್ತಿ ಇದೆಯಾ ಅಥವಾ ಪಂಚಭೂತಗಳಿಗೆ ಜ್ಞಾಪಕ ಶಕ್ತಿ ಇದೆಯಾ? ಇಲ್ಲ. ಬೈಬಲ್ ಏನ್ ಹೇಳ್ಬೇಕು? ಏನ್ ಹೇಳಿದ್ರು ಬೈಬಲ್ ಹೇಳ್ಬೇಕು. ಬೈಬಲ್ ಹೇಳಿದ್ರೆ ಅದು ಸತ್ಯ. ಯಾಕಂದ್ರೆ ಬೈಬಲು ದೈವ ಗ್ರಂಥ. ಬೈಬಲು ದೈವ ಗ್ರಂಥ. ಮನುಷ್ಯರ ಕಲ್ಪಿತವಾದ್ರಿಂದ ಬರೆದಿರತಕ್ಕಂಥ ಪುಸ್ತಕ ಅಲ್ಲದು. ಸಾಕ್ಷಾತ್ ಸರ್ವೇಶ್ವರನೇ ತನ್ನ ಆತ್ಮದ ಪ್ರೇರೇಪಣೆಯಿಂದ ಭಕ್ತಾದಿಗಳ ಮನಸ್ಸಲ್ಲಿದ್ದುಕೊಂಡು ಅವರಿಗೆ ಆಲೋಚನೆಗಳನ್ನು ಕೊಟ್ಟು ಬರೆಸಿರತಕ್ಕಂಥ ಪುಸ್ತಕ ಇದೆ ಬೈಬಲ್. ಹೌದು ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಶಾಸ್ತ್ರಜ್ಞರೆಲ್ಲರೂ ಕೂಡ ಅಂತಲ್ಲಿ ಕುಂತು ಬಟ್ಟೆ ಹರ್ಕೊಂಡ್ರು ಕೂಡ ಅದು ಅಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಶ್ರೇಷ್ಠವಾದಂತ ಪುಸ್ತಕ ಬೈಬಲ್ ಪ್ರಿಯರೇ. ಅದಕ್ಕೆ ಬೈಬಲ್ನ ಸಾಮಾನ್ಯವಾದಂತ ಪುಸ್ತಕ ಅಂತ ತಿಳ್ಕೊಳ್ಬೇಡ್ರಿ ನೀವು.
ಬೈಬಲ್ ನಲ್ಲಿ ಸೈನ್ಸ್ ಇದೆ, ಬೈಬಲ್ ಅಲ್ಲಿ ಸೋಷಿಯಲಿಸಂ ಇದೆ, ಬೈಬಲ್ ಅಲ್ಲಿ ಮಹಾಜ್ಞಾನ ಇದೆ, ಬೈಬಲ್ ಅಲ್ಲಿ ಆಧ್ಯಾತ್ಮಿಕ ಇದೆ, ಬೈಬಲ್ ಅಲ್ಲಿ ಪರಲೋಕ ಭೂಲ ಪಾತಾಳ ಲೋಕ ಚರಿತ್ರೆ ಇದೆ, ಬೈಬಲ್ ಅಲ್ಲಿ ನೀನು ಹುಟ್ಟುವುದಕ್ಕೆ ಕಾರಣ ಚರಿತ್ರೆ ಇದೆ. ಇಷ್ಟು ಶ್ರೇಷ್ಠವಾದಂತ ಪುಸ್ತಕ ಬೈಬಲ್. ಅದಕ್ಕೆ ಬೈಬಲ್ನ ಯಾವಾಗಲೂ ಕಿಂಚಿತ್ತಾಗಿ ಅಂದ್ರೆ ಅಲ್ಪವಾದ ಪುಸ್ತಕ ಅಂತ ತಿಳಿದು ನೀವು ಮೋಸ ಹೋಗ್ಬಾಡ್ರಿ. ನೀವು ನಂಬಿರತಕ್ಕಂತ ಬೈಬಲ್ ಶ್ರೇಷ್ಠವಾದಂತ ಬೈಬಲ್. ಅದಕ್ಕೆ ನೀರಿನ ಬಳಿಗೆ ಹೋಗೋಣ. ನೀರಿನಿಗೆ ಜ್ಞಾಪಕ ಶಕ್ತಿ ಇದೆಯೋ ಇಲ್ಲೋ? ಓಕೆನಾ ಏನ್ರಿ? ಈ ಸೃಷ್ಟಿ ಉಂಟಾಗಿ ಎಷ್ಟು ವರ್ಷ ಆಯ್ತು? ಅದೇ ಸೈನ್ಸ್ ಕೇಳೋಣ ನಾವು. ಈ ಸೃಷ್ಟಿ ಉಂಟಾಗಿ ಎಷ್ಟು ವರ್ಷ ಆಯ್ತು ಅಂತ ಸೈನ್ಸ್ ಕೇಳಿದ್ರೆ ಕೆಲವು ಶಾಸ್ತ್ರಜ್ಞರು ಪರಿಶೋಧನೆ ಮಾಡಿ ಹೇಳ್ತಾರ 1300 ಕೋಟಿ ವರ್ಷಗಳಾಯ್ತು ಅಂತ. ಎಷ್ಟು ವರ್ಷ? 1300 ಕೋಟಿ ವರ್ಷ. 1300 ಕೋಟಿ ಅಲ್ಲ, 1300 ಕೋಟಿ. 13 ಕೋಟಿ ಅಲ್ಲ, 1300 ಕೋಟಿ ವರ್ಷ ಆಯ್ತಂತ ಕೆಲವು ಶಾಸ್ತ್ರಜ್ಞಗಳು ಹೇಳ್ತಾರ. ಇನ್ನು ಕೆಲವು ಶಾಸ್ತ್ರಜ್ಞಗಳು ಇನ್ನೂ ಹೆಚ್ಚು ಪರಿಶೀಲನೆ ಮಾಡಿ ಹೇಳ್ತಾರ 1800 ಕೋಟಿ ವರ್ಷಗಳಾಯ್ತು ಈ ಸೃಷ್ಟಿ ಉಂಟಾಗಿ. ಎಷ್ಟು ವರ್ಷ? 1800 ಕೋಟಿ ವರ್ಷಗಳಾಯ್ತು ಸೃಷ್ಟಿ ಉಂಟಾಗಿ. ಓಕೆ, ಅಷ್ಟೇ ತಿಳ್ಕೊಳ್ಳೋಣ, ಅವರಷ್ಟೇ ಹೋಗೋಣ. ಯಾಕಂದ್ರೆ ಕಾಲ ಪರಿಮಿತಿ ಹೇಳಿಲ್ಲ ದೇವರು, ಇಷ್ಟೇ ವರ್ಷ ಆಯ್ತು ಅಂತ ಹೇಳಿಲ್ಲ. ಆದಿಯಲ್ಲಿ ದೇವರು ಅಂತ ಬರೆದಿದೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನವನ್ನು ನೋಡಿದಾಗ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಯಾವಾಗ? ಬಿಗಿನಿಂಗ್, ಪ್ರಾರಂಭ. ಆದಿ. ಆದಿ ಅಂದ್ರೆ ಅದಕ್ಕೆ ಎಷ್ಟು ವರ್ಷ ಕೊಡ್ತೀನಿ? ಟೈಮ್ ಇಲ್ಲ. ಆದಿ. ಅದಕ್ಕೆ ಇವರು ತಮಗೆ ಅಂದಾಜು ಬಂದಷ್ಟು ಹಾಕೊಳ್ತಾ ಇದ್ದಾರೆ 1800 ಕೋಟಿ ವರ್ಷಗಳು ಅಂತ. ಅಷ್ಟೇ ಇಟ್ಕೊಳ್ಳೋಣ. 1800 ಕೋಟಿ ವರ್ಷಗಳ ಹಿಂದೆ ದೇವರು ಆಜ್ಞಾಪಿಸಿದ ಆಜ್ಞೆಗಳು ಸೃಷ್ಟಿ ಎಷ್ಟು ಜ್ಞಾಪಕದಲ್ಲಿ ಇಟ್ಟುಕೊಂಡಿದೆಯೋ ಇಲ್ಲೋ ಅಂತ ಆಲೋಚನೆ ಮಾಡೋಣ ಪ್ರಿಯರೇ. ಹೌದಾ? 1800 ವರ್ಷಗಳ ಹಿಂದೆ ದೇವರು ಭೂಮಿಯನ್ನು, ಆಕಾಶವನ್ನು, ಗಾಳಿಯನ್ನು, ನೀರನ್ನು, ಬೆಂಕಿಯನ್ನು ಸೃಷ್ಟಿ ಮಾಡಿದನು. ಇದು ಪಂಚಭೂತಗಳು. ಆಕಾಶ, ಭೂಮಿ, ಮಣ್ಣು, ಹೌದಾ? ಇದು ಗಾಳಿ, ಇದು ನೀರು, ಇದು ಬೆಂಕಿ. ಈ ಪಂಚಭೂತಗಳನ್ನು 1800 ವರ್ಷಗಳ ಹಿಂದೆ ದೇವರು ಸೃಷ್ಟಿ ಮಾಡಿದನು. 1800 ಕೋಟಿ ವರ್ಷಗಳ ಹಿಂದೆ ದೇವರು ಸೃಷ್ಟಿ ಮಾಡಿದನು ಅಂದ್ಕೊಳ್ಳೋಣ. ಸೈನ್ಸ್ ಹೇಳಿದ ಪ್ರಕಾರ ಅನ್ಕೊಳ್ಳೋಣ. ಅವಾಗ ಹೇಳಿರ್ತಕ್ಕಂಥ ಮಾತುಗಳು ಸೃಷ್ಟಿ ತನ್ನ ಮೆದುಳಿನಲ್ಲಿ ಎಷ್ಟು ಜ್ಞಾಪಕ ಇಟ್ಟುಕೊಂಡಿದ್ದು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಓಕೆ ಪ್ರಿಯರೇ, ಒಂದ್ಸಲ ಯೆರೆಮೀಯ ಗ್ರಂಥ 5ನೇ ಅಧ್ಯಾಯ, ಯೆರೆಮೀಯನು ಬರೆದ ಗ್ರಂಥ 5ನೇ ಅಧ್ಯಾಯ ತೆಗಿತೀರ ಬೈಬಲ್? ಎಲ್ಲರೂ ತೆಗಿಬೇಕು, ಚೆನ್ನಾಗಿ ಆಲೋಚನೆ ಮಾಡಬೇಕು. 5ನೇ ಅಧ್ಯಾಯ 22ನೇ ವಚನವನ್ನು ಓದೋಣ ಪ್ರಿಯರೇ. ಯೆರೆಮೀಯನು ಬರೆದ ಗ್ರಂಥ 5ನೇ ಅಧ್ಯಾಯ 22ನೇ ವಚನ. ಯೆಹೋವನು ಈ ಮಾತನ್ನು ಕೇಳಿರಿ, ನನಗೂ ಅಂಜುವುದಿಲ್ಲವೋ, ನನ್ನೆದುರಿಗೆ ನಡುಗುವುದಿಲ್ಲವೋ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಬೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ಕೆರೆಗಳು ಅಲ್ಲಕೊಲ್ಲವಾದರೂ ಮೀರಲಾರವು, ಓರ್ಗೆರೆದರೂ ಹಾಯಲಾರವು. ಈ ಜನರ ಹೃದಯವು ಅಧೀನದಲ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ಸಮುದ್ರಕ್ಕೆ ಒಂದು ಆಜ್ಞೆ ಹಾಕಿದಾನಂತ ಪ್ರಿಯರ ದೇವರು. ಈ ಮಾತಿನಲ್ಲಿ ನೀವು ಚೆನ್ನಾಗಿ ಆಲೋಚನೆ ಮಾಡಬೇಕು. ನಾನು ಓದ್ತೀನಿ ನೋಡ್ರಿ ಚೆನ್ನಾಗಿ ಮತ್ತೊಂದ್ಸಲ. ಯೆಹೋವನ ಈ ಮಾತನ್ನು ಕೇಳಿದಿ, ನೀವು ನನಗೆ ಅಂಜುವುದಿಲ್ಲವೋ,
ನನಗೆ ಎದುರುವುದಿಲ್ಲವೋ, ನನ್ನ ಎದುರಿಗೆ ನಡುವುದಿಲ್ಲವೋ. ಸಮುದ್ರವು ದಾಟದ ಹಾಗೆ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನೆ. ಏನ್ ನೇಮಿಸ್ಯಾನಂತ? ಸಮುದ್ರ ಎಷ್ಟು ದೊಡ್ಡ ನೀರು ಪ್ರಿಯರೇ, ಎಷ್ಟು ದೊಡ್ಡ ನೀರು ಸಮುದ್ರಗಳು. ಒಂದು ಸಮುದ್ರ, ಎರಡು ಸಮುದ್ರ ಭೂಮಿ ಮೇಲೆ ಏನ್ರಿ, 7 ಸಮುದ್ರಗಳಂತ ಹೇಳ್ತಾರ. ಎಷ್ಟು ಸಮುದ್ರಗಳಿದಾವ. ಆ ಎಲ್ಲಾ ಸಮುದ್ರಗಳು ಕೂಡ ಒಣ ನೆಲದ ಮೇಲೆ, ಭೂಮಿ ಮೇಲೆ ಬರಲಾರ್ದ ಹಾಗೆ, ಉಕ್ಕಿ ಬರಲಾರ್ದ ಹಾಗೆ, ಆ ನೀರು ನಮ್ಮ ಮೇಲೆ ಬರಲಾರ್ದ ಹಾಗೆ, ಆ ಸಮುದ್ರ ತೆರೆಗಳು ಆಕಾಶದಷ್ಟು ಎತ್ತರ, ಒಂದಂತಸ್ತು ಎರಡಂತಸ್ತು ಬಿಲ್ಡಿಂಗ್ ಎತ್ತರ ತೆರೆಗಳು ಬಂದ್ರು ಕೂಡ, ಬಿರುಗಾಳಿ ಬೀಸಿದಾಗ ಕೂಡ ಆ ತೆರೆಗಳು ಒಡ್ಡಿಗೆ ಬರುವ ತನಕ, ಅಂದ್ರೆ ನೀನು ಆ ಮೇರೆಯಲ್ಲಿ ನೀನು ಸ್ನಾನ ಮಾಡ್ತಿದ್ದು ನೋಡು, ಆ ಮೇರೆಯಲ್ಲಿ ಸ್ನಾನ ಮಾಡ್ತಿದ್ ನೋಡು, ಆ ಸ್ಥಳಕ್ಕೆ ಬರುವಾಗ ತಲೆ ಬಗ್ಗಿಸಿಕೊಂಡು ಅಲ್ಲೇ ತನ್ನ ತಲೆ ಬಾಗಿಸಿ ತಣ್ಣಗಾಗಿ ಮತ್ತು ಸಮುದ್ರ ನೀರು ಹಿಂದಕ್ಕೆ ಹೋಗುವುದನ್ನು ನಾವು ನೋಡ್ತಾ ಇರ್ತೀವಿ. ಏನ್ ಅರ್ಥ ಆಯ್ತಿಲ್ಲ ನಿನಗೆ? ಅಲ್ಲಿವರೆಗೆ ಉಕ್ಕಿ ಬರ್ತದ, ಆ ಮರಳಿನ ತನಕ, ಉಸಿಗಿನ ತನಕ ಬಂದ ನಂತರ ತಲೆ ಬಗ್ಗಿಸಿಕೊಂಡು ಮತ್ತೆ ಹಿಂದಕ್ಕೆ ಹೋಗ್ತದ ಸಮುದ್ರದ ನೀರು. ಸಮುದ್ರದ ನೀರು ಹಿಂದಕ್ಕೆ ಹೋಗ್ತದ. ಯಾಕೆ ಹಿಂದಕ್ಕೆ ಹೋಗ್ತದಂತ ಎಂದಾದ್ರೂ ಸಮುದ್ರದಲ್ಲಿ ಈಜು ಹೊಡೆಯುವುದಕ್ಕೆ ಹೋಗಿರ್ತಕ್ಕಂಥ ನೀವು ಆಲೋಚನೆ ಮಾಡಿದಿರಾ? ಯಾಕೆ ಅಷ್ಟು ಉಕ್ಕಿ ಬಂದಂತ ನೀರು ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ? ಅಲ್ಲಿ ಏನಿದೆ, ಅಲ್ಲಿ ವಿಶೇಷತೆ ಏನಿದೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ರಿ. ದೇವರು ಹೇಳ್ತಾ ಇದ್ದಾನೆ, ನಿತ್ಯ ನಿಬಂಧನೆಯಾಗಿ ನನ್ನ ಶಾಸನವನ್ನ ಹಾಕಿದ್ದೇನೆ. ಏನಂತ? ಹೇ ನೀರು, ಇಲ್ಲಿಗೆ ಬರಬೇಕು, ನೀನ್ ರಿಟರ್ನ್ ಆಗ್ಬೇಕಂತ ಆಜ್ಞೆ ಹಾಕಿದ್ದೀನಿ. ಯಾವಾಗ ಹಾಕಿದಾನೆ ಈ ಆಜ್ಞೆ? ಸೈನ್ಸ್ ಪ್ರಕಾರ 1800 ಕೋಟಿ ವರ್ಷಗಳ ಹಿಂದೆ ಹಾಕಿದಾನೆ ದೇವರು. ಸಮುದ್ರವೇ ಉಕ್ಕಿ ಬಾರದ ಹಾಗೆ ಇಲ್ಲಿಗೆ ಬಂದು ನಿನ್ನ ತಲೆ ಬಗ್ಗಿಸಿಕೊಂಡು ನೀನು ಹಿಂದಕ್ಕೆ ಹೋಗಬೇಕು ಅಂತ. ಅದಕ್ಕೆ ಸಮುದ್ರ ಅಲ್ಲಿಗೆ ಉಕ್ಕಿ ಬಂದು ತಲೆ ಬಗ್ಗಿಸಿಕೊಂಡು ಹೋಗ್ತದೆ. ಏನಂತ? ಇಸುಗು ಮರಳು, ಮರಳು ಅಡ್ಡ ಹಾಕಿನಿ, ಮರಳು ಅಡ್ಡ ಹಾಕಿನಿ. ಆಣೆಕಟ್ಟು ಕಟ್ಟಿಲ್ಲ ದೇವರು, ದೇವರು ಆಣೆಕಟ್ಟು ಕಟ್ಟಿಲ್ಲ, ದೇವರು ಬ್ರಿಡ್ಜಿ ಕಟ್ಟಿಲ್ಲ. ಅಲ್ಲಿ ವಿಶ್ವೇಶ್ವರಯ್ಯ ಕಟ್ಟಿದಂತ ಬ್ರಿಡ್ಜ್ಗಳು ಕಟ್ಟಿಲ್ಲ, ವಿಶ್ವೇಶ್ವರಯ್ಯ ಕಟ್ಟಿದ ಆಣೆಕಟ್ಟು ಕಟ್ಟಿಲ್ಲ. ಏನ್ ಕಟ್ಟಿದಾನೆ? ತನ್ನ ಬಾಯಿ ಮಾತು ಹಾಕಿದಾನೆ ದೇವರು. ಇಲ್ಲಿ ನನ್ನ ಶಾಸನ ಇದೆ, ನನ್ನ ಆಜ್ಞೆ ಇದೆ, ನನ್ನ ಆಜ್ಞೆ ಇದೆ. ಇಲ್ಲಿಗೆ ಬಂದಾಗ ನೀನ್ ಏನ್ ಮಾಡ್ಬೇಕು? ತಲೆ ಬಗ್ಗಿಸ್ಕೊಂಡು ವಾಪಸ್ ಹೋಗ್ಬೇಕು. ಎಷ್ಟು ಅದ್ಭುತ ನೋಡ್ರಿ ಪ್ರಿಯರೇ. ಅವತ್ತು ಯಾವತ್ತು 1800 ಕೋಟಿ ವರ್ಷಗಳ ಹಿಂದೆ ಹಾಕಿರ್ತಕ್ಕಂಥ ಮಾತು, ಆ ಮಾತು ಜ್ಞಾಪಕದಲ್ಲಿಟ್ಟುಕೊಂಡು ಅಂಚಿಗೆ ಬಂದಂತ ನೀರು ಮರಳಿ ತಿರುಗಿ ಹೋಗುತ್ತಾ ಇದೆ. ಅಂದ್ರೆ ಎಷ್ಟು ಜ್ಞಾಪಕ ಶಕ್ತಿ ಇದೆ ನೀರಿಗೆ. ನೀರಿಗೆ ಎಷ್ಟು ಜ್ಞಾಪಕ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ರಿ ಪ್ರಿಯರೇ. ದೇವರ ಮಾತಿಗೆ ತಲೆ ಬಗ್ಗಿಸ್ತಾ ಇದೆನಾ? ಅಲ್ಲಿ ಯಾರಿದ್ದಾರೆ? ಆ ಮರಳಿನಲ್ಲಿ ಯಾರಿದ್ದಾರೆ? ನನ್ನ ಮಕ್ಕಳು ಈಜಾಡುವುದಕ್ಕೆ ಬಂದಿದ್ದಾರೆ, ನನ್ನ ಮಕ್ಕಳು ನಿನ್ನ ಸೌಂದರ್ಯವನ್ನು ನೋಡಕ್ಕೆ ಬಂದಿದ್ದಾರೆ, ನನ್ನ ಮಕ್ಕಳಲ್ಲಿ ನಿಂತಿದ್ದಾರೆ. ಆ ಮಕ್ಕಳು ಈಜಾಡುವುದನ್ನು ಬಂದಾಗ, ಅದಕ್ಕೆ ನೀರಿನ ಬಳಿಗೆ ಮನುಷ್ಯ ಹೋದಾಗ ಅದು ಪುಕ್ಕಳಿಸ್ತದಂತ, ಸಂತೋಷ ಪಡ್ತದಂತ. ಯಾಕೆ ಗೊತ್ತಾ? ಇವ್ರು ನನ್ನ ಫ್ರೆಂಡ್, ನನ್ನ ಫ್ರೆಂಡ್ಸ್, ಇವರು ನನ್ನ ಸ್ನೇಹಿತರು. ಇವರು ನಿನ್ನೆ ಬಂದಿದ್ರು, ಮೊನ್ನೆ ಬಂದಿದ್ರು, ಆ ಮೊನ್ನೆ ಬಂದಿದ್ರು, ಇವತ್ತು ಬಂದಿದ್ದಾರೆ. ಇವರಿಗೋಸ್ಕರ ನಾನು ಇಲ್ಲೇ ಇರ್ಬೇಕು. ನೀರು ದೇವರ ಮಾತನ್ನು ಗುರುತಿಟ್ಟುಕೊಂಡಿದೆ, ಶಾಸನ ಗುರುತಿಟ್ಟುಕೊಂಡಿದೆ, ಶಾಸನ ಗುರುತಿಟ್ಟುಕೊಂಡಿದೆ ಪ್ರಿಯರೇ. ಒಂದ್ಸಲ ಆಲೋಚನೆ ಮಾಡ್ರಿ, ಎಷ್ಟು ಅದ್ಭುತವಾದಂತ ವಿಷಯ ನಮಗ್ ಕಂಡು ಬರ್ತಾ ಇದೆ ನೋಡ್ರಿ ಪ್ರಿಯರೇ. ಒಂದ್ಸಲ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನ. ಯೇಸು ಸ್ವಾಮಿ ಬಳಿಗೆ ಬರೋಣ ಪ್ರಿಯ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನ ಓದ್ರಿ.
ಏನಿದೆ? ಇವರು ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಅರವಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಹಡಗು, ಶಿಪ್, ಸಣ್ಣ ಶಿಪ್, ಅಂದ್ರೆ ದೊಡ್ಡವಲ್ಲ. ಈ ಮೀನುಗಾರರು ಮೀನು ಹಿಡಿಯುವುದಕ್ಕೆ ಬಳಸ್ತಾರಲ್ಲ ಅಂತ ಒಂದು ಸಣ್ಣ ಸಣ್ಣ ಶಿಪ್ಪುಗಳಿಂದ ಪ್ರಯಾಣ ಮಾಡ್ತಾ ಇದ್ರೆ ಅವತ್ತು. ಆ ಪ್ರಯಾಣ ಮಾಡುವಾಗ ಯೇಸು ಸ್ವಾಮಿಗೆ ಗಾಢ ನಿದ್ರೆ ಬಂತು. ಗಾಢ ನಿದ್ರೆ ಬಂದು ಸಮುದ್ರದ ಹಡಗಿನಲ್ಲಿ ಒಳಭಾಗದಲ್ಲಿ ಹೋಗಿ ನಿದ್ದೆ ಮಾಡ್ತಾನ ಪ್ರಿಯರೇ. ನಿದ್ದೆ ಮಾಡುವಾಗ ಬಿರುಗಾಳಿ ಬಿಡ್ತದ. ಬಿರುಗಾಳಿ ಬಿಟ್ಟಾಗ ಸಮುದ್ರವು ಉಕ್ಕಿ ಇರ್ತದ, ಭಯಂಕರವಾಗಿ ಅಲ್ಲಕಲ್ಲಲಾಗ್ತದ. ಈ ಹಡಗಿನಲ್ಲಿ ಇರ್ತಕ್ಕಂಥವ್ರೆಲ್ಲಾರು ತೆಳಗ ಮೇಲೆ ಹಾಕಿ ಅದರಲ್ಲಿ ನೀರು ತುಂಬುತ್ತದ ಪ್ರಿಯ. ನೀರು ತುಂಬಿದಾಗ ಅದನ್ನು ಎತ್ತಿ ಹಾಕ್ತಿರ್ತಾರ. ಅಯ್ಯೋ ನಾವು ಸತ್ತೋತೀವೇನೋ, ನಾವು ಹೊಡ್ಕೊಂಡು ಹೋಗ್ತೀವೇನೋ, ನಮಗಿನ್ನ ಆಯ್ತು ಜೀವಿತ ಇಲ್ಲ, ಆಯ್ತು ಇವತ್ತಿಗೆ ಕೊನೆ ಅಂತ ಹೇಳಿ ಅವರು ತಮ್ಮ ಪ್ರಾಣದ ಮೇಲೆ ಭಯದಿಂದ ತವಕ ಪಡ್ತಿರ್ತಾರ. ಆ ತವಕ ಪಡುವಾಗ ಶಿಷ್ಯರು ಹೋಗಿ ಯೇಸು ಸ್ವಾಮಿನ ಎಬ್ಬಿಸ್ತಾರ. ಮಲ್ಕೊಂಡಿರ್ತಕ್ಕಂಥ ಯೇಸು ಸ್ವಾಮಿನ ಎಬ್ಬಿಸ್ತಾರ. ಸ್ವಾಮಿ ಯಾಕಪ್ಪ ನೀನ್ ನಿದ್ದೆ ಮಾಡ್ತಾ, ಇಷ್ಟು ಅಲಕೊಲ್ಲಲಾಗ್ತದ, ನಿದ್ದೆ ಮಾಡ್ತಾ ಇದೆಯಲ್ಲ, ನಿನಗೆ ಇದು ಗೊತ್ತಾಗ್ತಾ ಇಲ್ವಾ ನಿನಗೆ ಅಂತ ಹೇಳಿ ಹೋಗಿ ಗದರಿಸಿ ಯೇಸು ಸ್ವಾಮಿನ ಎಬ್ಬಿಸ್ತಾರ. ಎಬ್ಬಿಸಿದಾಗ ಯೇಸು ಸ್ವಾಮಿ ಅವ್ರ ಮಕ್ಕಳನ್ನು ನೋಡ್ತಾನ. ಯಾಕೆ ಗಾಬರಿಗೊಳ್ತಾ ಇದ್ದೀರಾ ನೀವು? ಯಾಕೆ ನೀವು ಗಾಬರಿಗೊಳ್ತಾ ಇದ್ದೀರಾ ಅಂತ ಕೇಳಿದಾಗ, ಸಮುದ್ರ ಅಲಕಲ್ಲಲಾಗ್ತಾ ಇದೆ ಸ್ವಾಮಿ ಅಂದಾಗ, ಅವಾಗ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ ಪ್ರಿಯರೇ. 39ನೇ ವಚನದಿಂದ ನೋಡೋಣ ಪ್ರಿಯರೇ. 39ನೇ ವಚನದಿಂದ, ಜನರು ಗುಂಪೊಳಗಿಂದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ಸಾರಿ ಪ್ರಿಯರೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ. ಸರಿ ಮತ್ತೇನು ಬರೆಸುವಾರ್ತೆ, ನಾನು ಮರ್ತು ಬಿಟ್ಟಿದ್ದೀನಿ. ಮತ್ತೇನು ಬರೆಸುವಾರ್ತೆ 8ನೇ ಅಧ್ಯಾಯ, ಮತ್ತೇನು ಬರೆಸುವಾರ್ತೆ 8ನೇ ಅಧ್ಯಾಯ, ಸಾರಿ 28ನೇ ವಚನದಿಂದ ಹೋಗೋಣ. ಆಮೇಲೆ ಆತನು, ಇಲ್ಲ 26ನೇ ವಚನದಿಂದ ಹೋದ್ರಿ. 26ನೇ ವಚನದಿಂದ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲಾ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂತವನಾಗಿರಬಹುದು, ಗಾಳಿಯು ಸಮುದ್ರವು ಈತನ ಹೇಳಿದ ಹಾಗೆ ಕೇಳ್ತವಲ್ಲ ಅಂದರು. ಗಾಳಿ ಸಮುದ್ರವು ಕೂಡ ಈತನ ಮಾತು ಕೇಳ್ತಾ ಇದೆಯಲ್ಲ ಅಂದ್ರೆ ಸಮುದ್ರಕ್ಕೆ ಕೇಳಿಸ್ತಾ ಯೇಸು ಮಾತಾಡಿದ್ದು, ಏ ಗಾಳಿಯೇ ತಣ್ಣಗಾಗು, ಏ ಸಮುದ್ರವೇ ಏನು ಪ್ರಶಾಂತನಾಗು ಅಂತ ಒಂದೇ ಒಂದು ಮಾತು ಹೇಳಿದ ತಕ್ಷಣನೇ ಗಾಳಿ ನಿಂತೋಯಿತು, ಸಮುದ್ರವು ಶಾಂತವಾಯಿತು. ಅಂದ್ರೆ ಯೇಸು ಸ್ವಾಮಿ ಮಾತಾಡಿರ್ತಕ್ಕಂಥ ಮಾತು ಯಾರಿಗೆ ಕೇಳಿಸ್ತಾ ಇದೆ? ನೀರಿಗೆ ಕೇಳಿಸ್ತಾ ಇದೆ. ಅದಕ್ಕೆ ನೀರ್ ಏನ್ ಮಾಡ್ತು? ಸೈಲೆಂಟ್ ಆಗಿ ಬಿಡ್ತು, ಗಪ್ಪಾಗಿ ಬಿಡ್ತು. ಅಮ್ಮೋ ನಮ್ಮ ಒಡೆಯ ಬಂದಾನ, ಗದರಿಸ್ತಾ ಇದ್ದಾನೆ, ನಾನು ಸುಮ್ಮನೆ ಆಗ್ಬೇಕು. ಮತ್ತೆ ಶಾಸ್ತ್ರ ಪ್ರಪಂಚಕ್ಕೆ ತಿಳಿಯದೆ ಮಾತು. ಶಾಸ್ತ್ರ ಏನ್ ಅನ್ಕೊಂಡಿದೆ? ನೀರಿಗೆ ಕಿವಿ ಕೇಳಲ್ಲ, ನೀರಿಗೆ ಜ್ಞಾಪಕ ಶಕ್ತಿ ಇಲ್ಲ. ಜ್ಞಾಪಕ ಶಕ್ತಿ ಇಲ್ದ್ರೆ, ಕಿವಿ ಇಲ್ದ್ರೆ ಮತ್ತೆ ಅದ್ ಹೆಂಗ್ ಕೇಳಿತ್ತು? ಯೇಸು ಸ್ವಾಮಿ ಮಾತು ಹೆಂಗ್ ಕೇಳಿತದು? ಯೇಸು ಸ್ವಾಮಿ ಮಾತು ಹೆಂಗ ಕಿವಿಗೆ ಬಿತ್ತದಕ್ಕ? ಕಿವಿಗೆ ಬಿಡ್ತದ. ಯಾಕೆ ಗೊತ್ತಾ? ಒಂದು ಅದ್ಭುತವಾದ ವಚನ ತೋರಿಸ್ತಾನೆ ಪ್ರಿಯ. ಯಾಕೆ ಗೊತ್ತಾ? ಒಂದು ಅದ್ಭುತವಾದ ವಚನ ತೋರಿಸ್ತಾನೆ ಪ್ರಿಯ. ಮೀಕನು ಬರೆದ ಪುಸ್ತಕ, ಮೀಕನು ಬರೆದ ಪುಸ್ತಕ 1ನೇ ಅಧ್ಯಾಯ, ಮೀಕನು ಬರೆದ ಪುಸ್ತಕ 1ನೇ ಅಧ್ಯಾಯ ತೆಗಿರಿ ಪ್ರಿಯರೆಲ್ಲ. ಮೀಕನು ಬರೆದ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಜನಾಂಗಗಳೇ ನೀವೆಲ್ಲರೂ ಕೇಳಿರಿ. ಯಾರು ಕೇಳ್ಬೇಕಂತ? ಯಾರು ಕೇಳ್ಬೇಕಂತ? ಜನಾಂಗಗಳೇ ನೀವೆಲ್ಲಾರು ಕೇಳ್ರಿ. ಅಂದ್ರೆ ಮನುಷ್ಯರಿಗೆ ಏನಿದಾವಮ್ಮ? ನಮ್ಮ ಕಿವಿ ಇದಾವೆ. ಅದಕ್ಕೆ ಜನಾಂಗಗಳೇ ಕೇಳಿರಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಈ ತೆಳಗಿನ ಮಾತು ಹೋದ್ರಿ. ಭೂಮಂಡಲವೇ, ಭೂಮಿಯಲ್ಲಿರುವ ಸಮಸ್ತ ಕಿವಿಗೊಡಿ.
ಭೂಮಂಡಲವೇ ಭೂಮಂಡಲವೇ ಭೂಮಿಯಲ್ಲಿರುವ ಸಮಸ್ತವು, ಭೂಮಿ ಮೇಲಿರ್ತಕ್ಕಂಥ ಸಮಸ್ತವು ಕಿವಿಗೊಡಿರಿ. ಅಂದ್ರೆ ಭೂಮಿಗೆ ಕಿವಿ ಇದೆನಾ? ಅಂದ್ರೆ ಭೂಮಿಗೆ ಕಿವಿ ಇದೆನಾ? ಭೂಮಿ ಮೇಲಿರ್ತಕ್ಕಂಥ ನೀರಿಗೆ ಕಿವಿ ಇದೆನಾ? ಭೂಮಿ ಮೇಲಿರ್ತಕ್ಕಂಥ ಜೀವ ಜಲರಾಶಿಗಳಿಗೆ ಕಿವಿ ಇದೆನಾ? ಪಂಚಭೂತಗಳಿಗೆ ಕಿವಿ ಇದೆನಾ? ಹೇಳ್ತಾ ಇದ್ದಾನೆ, ಸರ್ವ ಜನಾಂಗದವರೇ ಕೇಳಿರಿ. ನೀವೆಲ್ಲರೂ ಕೇಳಿರಿ. ಭೂಮಂಡಲವೇ ನೀನು ಕೇಳು, ಭೂಮಿಯಲ್ಲಿರುವ ಸಮಸ್ತವೇ ನೀವು ಕಿವಿಗೊಡ್ರಿ. ಕರ್ತನಾದ ಯೆಹೋವನು ಅಂದರೆ ಕಿವಿಗೊಡ್ರಿ ಅಂತಂದ ಪ್ರಕೃತಿಗೆ ಕಿವಿ ಇದೆ ಪ್ರಿಯರೇ. ಅದಕ್ಕೆ ಅವಾಗ ದೊಡ್ಡವರು ಮಾತಾಡ್ತಿರ್ತಾರ, ಅದು ಮಾತು ಹೇಳ್ತೀನಿ ಏನಂತ, ಕಿವಿಗೆ ಗ್ವಾಡೆ ಇರ್ತಾವ ಜಾಗೃತಿ ಅಂತ. ಪಾಪ ತಿಳಿಲಾರ್ದೆ ಮಾತಾಡ್ತಿರ್ತಾರ. ನಾನ್ ರೂಮ್ನಾಗ ಇದ್ದೀನಿ, ಬೆಡ್ರೂಮ್ನಾಗ ಇದ್ದೀನಿ, ಗುಸ್ 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 ನಾವ್ ಏನ್ ಮಾತಾಡಿದ್ರು ಯಾರಿಗ್ ಕೇಳಲ್ಲ ಅಂತಿರ್ತಾರ. ಇನ್ನೊಬ್ರು ಬಂದಾರೆ, ಗ್ವಾಡಿ ಕಿವಿ ಇರ್ತಾವ, ಹುಷಾರ್. ನಿಜವಾಗ್ಲೂ ಗ್ವಾಡಿ ಕಿವಿ ಇದಾವ ಅಂದ್ರೆ ನಿಜವಾಗ್ಲೂ ಗ್ವಾಡಿ ಕಿವಿ ಇದಾವ. ಗೊತ್ತಿಲ್ಲದೆ ನಿಜ ಮಾತಾಡ್ತಾರ ಹಿರಿಯರು, ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲ. ಯಾರನ್ನು ಗ್ವಾಡಿ ಕಿವಿಟ್ಟಿರ್ತಾರ, ಆ ಕಡೆ ಬಗಲು ಗ್ವಾಡಿಯಿಂದ ಕೇಳ್ತಿರ್ತಾರ. ಆ ಮಾತನ್ನ ಹಿಡ್ಕೊಂಡು ಇವ್ರು ಏನಂತಾರ ಅಂದ್ರೆ ಗ್ವಾಡಿಗೆ ಕಿವಿ ಇದಾವ ಅಂತ ಹೇಳ್ತಾರ. ನಿಜ ಗ್ವಾಡಿಗೆ ಕಿವಿ ಇದಾವ, ತೋರಿಸ್ತೀನಿ ಪ್ರಿಯರ, ಬೈಬಲ್ ನಲ್ಲಿ ತೋರಿಸ್ತೀನಿ ನಾನು. ಗ್ವಾಡಿಗೆ ಕಿವಿ ಇದಾವ ಅಂತ ಹೇಳಿ ನಾನು ತೋರಿಸ್ತೀನಿ. ಆದ್ರೆ ಇಲ್ಲಿ ಹೇಳ್ತಾ ಇದೆ ಸಮಸ್ತಕ್ಕೂ ಕಿವಿ ಇದೆ ಅಂತ. ಸಮಸ್ತಕ್ಕೂ ಕಿವಿದೆ. ಭೂಮಂಡಲವೇ ಭೂಮಿಯಲ್ಲಿರುವ ಸಮಸ್ತವೇ ಕಿವಿಗೊಡಿರಿ. ಅಂದ್ರೆ ಪಂಚಭೂತಗಳು ಕೂಡ ನಿನ್ನ ಮಾತುಗಳು ಕೇಳ್ತಾವ ಅನ್ನೋದನ್ನ ಮರಿಬಾರದು. ಪಂಚಭೂತಗಳು ಕೂಡ ನಿನ್ನ ಮಾತಿಗೆ ಕಿವಿಗೊಡ್ತಾ ಇದ್ದಾವೆ. ನೀನು ಮಾತಾಡಿದ ಪ್ರತಿಯೊಂದು ಮಾತನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತವೆ. ಅದನ್ನ ನೀನು ಕೇಳಬೇಕು, ಆಲೋಚನೆ ಮಾಡ್ಬೇಕು ಪ್ರಿಯರೇ, ಆಲೋಚನೆ ಮಾಡ್ಬೇಕು. ಯೆಶಾಯನು ಬರೆದ ಗ್ರಂಥ, ಯೆಶಾಯನು ಬರೆದ ಗ್ರಂಥ 1ನೇ ಅಧ್ಯಾಯ, ಯೆಶಾಯನು ಬರೆದ ಗ್ರಂಥ 1ನೇ ಅಧ್ಯಾಯ 2ನೇ ವಚನದಿಂದ ಓದಿಕೊಳ್ಳೋಣ ಪ್ರಿಯರೇ. ಆಕಾಶ ಮಂಡಲವೇ ಆಲಿಸು. ಆಕಾಶ ಕೂಡ ಕೇಳ್ತದಂತ ಪ್ರಿಯರೇ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ಯೆಹೋವನು ಮಾತಾಡ್ತಾ ಇದ್ದಾನೆ. ಆಕಾಶವೇ ಕೇಳು, ಭೂಮಂಡಲವೇ ಕೇಳು. ಆಕಾಶಕ್ಕೆ ಕಿವಿ ಇದೆ ಅಂತ, ಭೂಮಂಡಲಕ್ಕೆ ಕಿವಿ ಇದೆ ಅಂತ ನೀವಿಬ್ಬರು ಕೇಳಬೇಕು. ನಾನು ಯಾವಾಗ ಆಜ್ಞಾಪಿಸುತ್ತೇನೋ ಆ ಆಜ್ಞೆ ನೀವು ನೆರವೇರಿಸಬೇಕಾಗಿದೆ. ಆಕಾಶ ಕೇಳ್ತದೇನಂದ್ರ ಕೇಳ್ತದ. ಆಕಾಶ ಒಂದು ದೂತ, ಭೂಮಿ ಒಂದು ದೂತ, ಗಾಳಿ ಒಂದು ದೂತ, ನೀರು ಒಂದು ದೂತ, ಬೆಂಕಿ ಒಂದು ದೂತ. ಈ ಪಂಚಭೂತಗಳು ದೂತರು. ಭೂತ ಅಂದ್ರೆ ದೂತರು. ಈ ದೂತಗಳಿಗೆ ಕಿವಿ ಇದೆ ಅಂತ, ಕಣ್ಣಿದೆ ಅಂತ, ನಿನ್ನ ನೋಡ್ತದಂತ, ನೀನು ಮಾಡದೆಲ್ಲ ನೋಡಿ ನೀನು ಮಾತಾಡೋದೆಲ್ಲ ಕೇಳ್ತದಂತ ಪ್ರಿಯರೇ. ಎಷ್ಟು ಅದ್ಭುತ ಪ್ರಿಯರೇ ಬೈಬಲ್ ನಿಜವಾಗಲು. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ಅದಕ್ಕೆ ಅವಾಗವಾಗ ದೇವರಿಗೆ ಕೋಪ ಬಂದಾಗ ಏನ್ ಮಾಡ್ತಾನಂದ್ರೆ ಭೂಮಿ ಆಕಾಶ ಕೇಳ್ತಾನ. ಏನಂತ? ನಾನು ಸಾಕಿ ಸಲಿಹಿದ ಮಕ್ಕಳೇ. ಓದ್ರಿಗ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ಯೆಹೋವನು ಮಾತಾಡ್ತಿದ್ದಾನೆ, ನಾನು ಸಾಕಿ ಸಲಿಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಈಗ ನೀನು ಏನ್ ಮಾಡ್ಬೇಕಾಗಿದೆ? ಶಿಕ್ಷೆ ಕೊಡಬೇಕಾಗಿದೆ. ಅದಕ್ಕೆ ಅವಾಗವಾಗ ಭೂಮಿ ಅಂದ ತಕ್ಷಣನೇ ರೆಡಿ ಇದ್ದೀನಿ ದೇವರೇ, ಏನ್ ಹೇಳಂತಾನೆ? ಭೂಕಂಪ ಆಗ್ಬೇಕಪ್ಪ ಅಷ್ಟೇ. ಭೂಕಂಪ ಆಗ್ಬೇಕು. ನನ್ನ ಮಕ್ಕಳನ್ನ ಸಾಕಿ ಸಲಿಹಿನಿ, ಈ ಮಕ್ಕಳು ನನಗೆ ದ್ರೋಹ ಮಾಡ್ತಾ ಇದಾರ ಅಂದ ತಕ್ಷಣನೇ ಭೂಮಿ ಬಾಯಿ ತೆರೀತದ. ಎಷ್ಟು ದೊಡ್ಡ ದೊಡ್ಡ ಅಂತಸ್ತುಗಳನ್ನ ನುಂಗಿ ಬಿಡ್ತದ ಪ್ರಿಯರೇ. ಕಿವಿಗೊಟ್ಟು ಕೇಳ್ತದ ದೇವ್ರ ಮಾತನ್ನ. ಯೆಹೋವನೇ ಹೇಳಪ್ಪ, ದೇವರೇ ನಿನ್ನ ಚಿತ್ತವು ಏನು ಹೇಳು, ನನಗೆ ಸಿಟ್ಟು ಬಂದಿದೆ ಮಗನೇ, ಏನ್ ಮಾಡ್ಬೇಕು? ಬಾಯಿ ತೆರಿ. ಬಾಯಿ ತೆರಿತು, ನುಂಗಿ ಬಿಡಿತು. ಅದನ್ನ ನಾವು ಸೈನ್ಸ್ ಪ್ರಪಂಚದ ಹೆಸರಿನಲ್ಲಿ ಏನ್ ಹೇಳ್ತಾವ ಅಂದ್ರೆ ಭೂಕಂಪ. ಆಕಾಶ ಮಂಡಲವೇ ಆಲಿಸು, ಏನ್ ಮಾಡ್ಬೇಕು? ಮಳೆಯಿಂದ ನಾಶ ಮಾಡ್ಬೇಕು ಅಷ್ಟೇ. ಎಲ್ಲೋ ಇರ್ತಕ್ಕಂಥ ಸಮುದ್ರದ ನೀರನ್ನು ಹವಿಯಾಗಿ ತೆಗೆದುಕೊಂಡು ಮೇಘಗಳನ್ನು ಕಟ್ಟಿಕೊಂಡು ಬಂದು ನಿನ್ನ ದೇಶನ್ನ ನಿನಗೆ ಇರತಕ್ಕಂಥದ್ದು ಎಲ್ಲವನ್ನು ಸರ್ವನಾಶ ಮಾಡಿ ಹೋಗುತ್ತ. ಯಾಕೆ?
ಕಿವಿಗೊಟ್ಟು ಕೇಳ್ತದ ದೇವ್ರ ಮಾತು. ಕಿವಿ ನಿನಗಿಲ್ದಿರ್ಬೋದು, ಇವತ್ತು ಕಿವಿ ನಿನಗಿಲ್ಲ. ದೇವ್ರ ಮಾತಂದ್ರೆ ನಿನಗೆ ಲೆಕ್ಕಿಲ್ಲ. ದೇವರ ಮಾತಂದ್ರೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಜ್ಞಾಪಕ ಇಟ್ಟುಕೊಂಡು ದೇವರ ಮಾತನ್ನು ನಾನು ನೆರವೇರಿಸಬೇಕಂತೇಳಿ 1800 ಕೋಟಿ ವರ್ಷಗಳ ಹಿಂದೆ ಆಜ್ಞಾಪಿಸಿದ ಆಜ್ಞೆಗಳನ್ನು ಇವತ್ತಿಗೂ ನೆರವೇರಿಸ್ತಾ ಇದೆ ಸೃಷ್ಟಿ ಪ್ರಿಯರೇ. ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಜ್ಞಾಪಕ ಶಕ್ತಿ ನಿನಗಿಂತಲೂ ಹೆಚ್ಚು ಅದಕ್ಕಿದೆ ಪ್ರಿಯರೇ, ಅದಕ್ಕಿದೆ. ಭೂಮಿಗಿದೆ ಅಂತ, ಆಕಾಶಕ್ಕಿದೆ ಅಂತ, ನೀರಿಗೆ ಇದೆ ಅಂತ. ಇನ್ನು ನೋಡೋಣ, ಇನ್ನು ಯಾವ್ದಾವ್ದಕ್ಕಿದೆ ನೋಡೋಣ ಪ್ರಿಯರೇ, ಇನ್ನು ಯಾವ್ದಾವ್ದಕ್ಕಿದೆ ನೋಡೋಣ. ಒಂದ್ಸಲ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ. ಸೈನ್ಸು ಮುಂದುವರೆದೈತೆ ಅಂತಾರೆ. ಯಾವ ವಿಷಯದಲ್ಲಿ ಮುಂದುವರೆದೈತೆ? ಸೈನ್ಸು ಹಾಳಾಗೋ ವಿಷಯದಲ್ಲಿ ಮುಂದುವರೆದೈತೆ. ದೇಶನ ಉದ್ಧಾರ ಮಾಡುವಂತದ್ದು, ಮನುಷ್ಯರನ್ನು ಉದ್ಧಾರ ಮಾಡುವಂತ ವಿಷಯದಲ್ಲಿ ಮುಂದಾಗಿಲ್ಲ ಸೈನ್ಸ್ ಪ್ರಪಂಚ. ಹಾಳು ಮಾಡೋ ವಿಷಯದಲ್ಲಿ ಮುಂದುವರೆದೈತೆ. ಟೆಕ್ನಾಲಜಿ ಅಂತ ಹೇಳಿ ಅನ್ಕೊಂಡು ಭ್ರಮೆಯಲ್ಲಿ ಇದ್ದುಕೊಂಡು ನಾಶನ ಮಾಡ್ತಾ ಇದೆ, ಪ್ರಕೃತಿನ ನಾಶ ಮಾಡ್ತಾ ಇದೆ. ಆ ಪ್ರಕೃತಿ ನಿನ್ನ ಮೇಲೆ ಸಾಕ್ಷಿ ಇದೆ ಅಂತ ಹೇಳ್ತಾ ಇದೆ ನೋಡ್ರಿ ಬೈಬಲ್ ನೋಡ್ರಿ. ಧರ್ಮೋಪದೇಶ ಕಾಂಡ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 26ನೇ ವಚನ. 4ನೇ ಅಧ್ಯಾಯ 26ನೇ ವಚನ. ಆತನನ್ನು ಕೋಪಗೊಳಿಸಿದರೆ ನೀವು ಯೋರ್ದಾನ ಹೊಳೆಯನ್ನು ದಾಟಿ ಅಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುತ್ತೀರಿ. ಆತನನ್ನು ಕೋಪಗೊಳಿಸಿದರೆ ನೀವು ಯೊರ್ದಾನ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮಿ ಆಕಾಶಗಳನ್ನು ಸಾಕ್ಷಿಗಳನ್ನ ಕರೆದು ಎಚ್ಚರಿಸುತ್ತಾನೆ. ಭೂಮಿ ಆಕಾಶಗಳು ಸಾಕ್ಷಿಗಳಾಗಿದ್ದಾವಂತ ಮನುಷ್ಯನ ಮೇಲೆ ಪ್ರಿಯರೇ. ಈ ಮಕ್ಕಳು ಏನೇನು ಮಾಡ್ತಾರೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ಳತ್ತೆ. ಈ ಮಕ್ಕಳು ಭೂಮಿ ಮೇಲೆ ಮನುಷ್ಯರು ಏನೇನ್ ಮಾಡ್ತಾರ, ಭೂಮಿ ನಿನ್ನ ಮೇಲೆಲ್ಲ ನಡೆದ ಎಲ್ಲ ಪಾಪದ ಕಾರ್ಯಗಳು ನಿನ್ನಲ್ಲೆಲ್ಲ ಎಲ್ಲ ರೆಕಾರ್ಡ್ ಇರ್ಬೇಕು. ನಾಳೆ ಈ ಮಕ್ಕಳು ನನ್ನಲ್ಲಿ ಬಂದು ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಸುಳ್ಳು ವಾದನೆ ಮಾಡ್ತಾರ. ರೆಕಾರ್ಡ್ ಮಾಡ್ಬೇಕು ನೀನು. ಆಕಾಶ, ಅಂತರಿಕ್ಷ, ಆಕಾಶ, ನೀನ್ ರೆಕಾರ್ಡ್ ಮಾಡ್ಬೇಕು. ನೀವಿಬ್ಬರು ನನಗೆ ಸಾಕ್ಷಿಗಳಾಗಿರ್ಬೇಕು. ಈ ಮಕ್ಕಳು ನನಗೆ ವಿರೋಧವಾಗಿ ಬದುಕ್ತಾ ಇದ್ದಾರ, ನನಗೆ ಭಯಭಕ್ತಿಯಿಂದಲೂ ಬದುಕ್ತಾ ಇದ್ದಾರ, ಯಾವ ರೀತಿ ಬದುಕ್ತಾ ಇದ್ದಾರ ಅಂತ ಹೇಳಿ ನೀವು ನನಗೆ ಸಾಕ್ಷಿಗಳಾಗಿರ್ಬೇಕಂತ ಹೇಳ್ತಾ ಇದ್ದಾನೆ. ಸಾಕ್ಷಿ ಹಂಗ ಹೇಳ್ತದ ಇದು ಅಂತಂದ್ರೆ, ಹೌದಾ? ಒಂದು ಉದಾಹರಣೆ ಕೊಡ್ಲ ಪ್ರಿಯರೇ. ನಿಮ್ಮ ತಲೆ ತಿರುಗುತ್ತದೆ ನೋಡಿ. ಈಗ ನಾನು ಎಲ್ಲಿದ್ದೀನಿ? ಈಗ ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಒಳಗಡೆ ನಾನು ಕುಂತ್ಕೊಂಡಿದ್ದೀನಿ. ಹೌದಾ? ಕುಂತ್ಕೊಂಡಿದ್ದೀನಿ. ಈಗ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ? ಮಾನವಿಯಲ್ಲಿದ್ದವರು ನೋಡ್ತಾ ಇದ್ದೀರಿ, ಸಿರುವರ್ ಕಡೆ ಇದ್ದವರು ನೋಡ್ತಾ ಇದ್ದೀರಿ, ರಾಯಚೂರು ಕಡೆ ಇದ್ದವರು ನೋಡ್ತಾ ಇದ್ದೀರಿ, ಮತ್ತೆ ಯಾದಗಿರಿ ಕಡೆ ಇದ್ದವರು ನೋಡ್ತಾ ಇದ್ದೀರಿ, ಬೆಂಗಳೂರಲ್ಲಿ ಇದ್ದವರು ನೋಡ್ತಾ ಇದ್ದೀರಿ, ಹುಬ್ಬಳ್ಳಿಯಲ್ಲಿ ಇದ್ದವರು ನೋಡ್ತಾ ಇದ್ದೀರಿ. ಹೌದಾ? ನೋಡ್ತಾ ಇದ್ದೀರಾ? ನಾನ್ ಫೇಸ್ ಕಾಣ್ತಾ ಇದೆಯಾ? ನನ್ನ ಫೇಸ್ ಕಾಣ್ತಾ ಇದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನನ್ನ ಫೇಸು ನನ್ನ ವಾಯ್ಸ್ ನ ತಂದು ನಿಮ್ಮ ಮುಂದೆ ತೋರಿಸುವುದು ಯಾವ್ದು ಹೇಳ್ರಿ ನೋಡೋಣ? ಯಾವುದು? ಮೊಬೈಲು ಯಾವ ಪದಾರ್ಥದಿಂದ ಬಂದಿದೆ? ಎಲ್ಲಿಂದ ಬಂತು ಮೊಬೈಲು? ಪ್ಲಾಸ್ಟಿಕ್ ಅಲ್ಲ, ಕಬ್ಬಣ. ಇನ್ನ ಇದರಲ್ಲಿ ಏನು ವಸ್ತುವಿದೆ? ಈ ಫೋನ್ ನಲ್ಲಿರ್ತಕ್ಕಂಥ ವಸ್ತುಗಳು ಏನು? ಯಾವ ಪದಾರ್ಥದಿಂದ ಸೃಷ್ಟಿ ಮಾಡಲ್ಪಟ್ಟಿತ್ತು ಅಂತಂದ್ರೆ ಮಣ್ಣಿನಿಂದಲೇ ಅಲ್ವಾ ಇದು ತೆಗೆದಿದ್ದು? ಫೋನು ಮಣ್ಣಿನಿಂದಲೇ ಅಲ್ವಾ ತೆಗೆದಿದ್ದು? ಭೂಮಿಯಿಂದಲೇ ಬಂದಿರ್ತಕ್ಕಂಥದ್ದು ಈ ಫೋನು. ಇದರಲ್ಲಿರ್ತಕ್ಕಂಥ ಕ್ಯಾಮರಾ ಆಯ್ತು, ಇದರಲ್ಲಿರ್ತಕ್ಕಂಥ ಬ್ಯಾಟ್ರಿ ಆಯ್ತು, ಇದರಲ್ಲಿರ್ತಕ್ಕಂಥ ಸಿಮ್ ಆಯ್ತು, ಇದರಲ್ಲಿರ್ತಕ್ಕಂಥ ಈ ಡಿಸ್ಪ್ಲೇ ಆಯ್ತು. ಎಲ್ಲಿಂದ ಬಂತು? ಈ ಭೂಮಿ ಮೇಲಿಂದ ತಾನೇ ಬಂದಿರೋದು. ಮತ್ತೆ ರೆಕಾರ್ಡ್ ಮಾಡ್ತಾ ಇದೆ ಇಲ್ವಾ? ನನ್ನ ಫೇಸ್ ನ, ನನ್ನ ವಾಯ್ಸ್ ನ ತಗೊಂಡು ಹುಬ್ಳಿಗೆ ಬರ್ತಾ ಇದೆ. ನನ್ನ ವಾಯ್ಸ್, ನನ್ನ ಫೇಸ್ ತಗೊಂಡು ಬೆಂಗಳೂರಿಗೆ ಬರ್ತಾ ಇದೆ. ನನ್ನ ವಾಯ್ಸ್ ಫೇಸ್ ತಗೊಂಡು ಸುತ್ತಮುತ್ತಲಿರುವ ಈ ಫೋನ್ ಅಲ್ಲಿ ಯಾರ್ಯಾರಾದ್ರೂ ವಾಕ್ಯ ಕೇಳ್ತಾ ಇದ್ರು ಅವ್ರ ಬಳಿಗೆ ತಗೊಂಡು ಬರ್ತಾ ಇದೆ. ಅಂದ್ರೆ ಭೂಮಿ ನಿಮ್ಮ ಮೇಲೆ ಸಾಕ್ಷಿಯನ್ನಾಗಿಟ್ಟಿದ್ದಾನೆ. ಸಿಸಿ ಕ್ಯಾಮರಾ ಅಂತೀವಿ. ಸಿಸಿ ಕ್ಯಾಮರಾ ಎಲ್ಲಿಂದ ಬಂತು? ಮಣ್ಣಿನಿಂದಲೇ.
ಅದ ಇಲ್ವಾ? CC ಕ್ಯಾಮರಾ ಫಿಟ್ ಮಾಡ್ತಾನ, ಮೊಬೈಲ್ ಕನೆಕ್ಟ್ ಮಾಡ್ಕೊಂತಾನ, ಇವ್ನು ಬೆಂಗಳೂರಿಗೆ ಹೋಗ್ತಾನ, ಮನೆಗೆ ಯಾರು ಬರ್ತಾರ ಯಾರು ಹೋಗ್ತಾರ ಎಲ್ಲ ನೋಡ್ತಿರ್ತಾನ. ಇಲ್ಲಿ ನಡೆದಿರ್ತಕ್ಕಂತ ಸಾಕ್ಷಿ ಅಲ್ಲಿ ಬೆಂಗಳೂರಲ್ಲಿ ಇರೋವನಿಗೆ ತೋರಿಸ್ತಿರ್ತದ ಇದು CC ಕ್ಯಾಮರಾ. ನೋಡ್ ನಿನ್ ಮನೆಗೆ ಯಾರು ಬರ್ತಾ ಇದಾರೆ ನೋಡು, ನಿಮ್ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ, ನಿಮ್ ಮಕ್ಳು ಏನ್ ಮಾಡ್ತಾ ಇದಾರೆ, ನಿಮ್ ಆಳ ಮನುಷ್ಯರು ಏನ್ ಮಾಡ್ತಾ ಇದಾರೆ, ನಿಮ್ ಮನೆ ಮುಂದೆ ಯಾರು ತಿರುಗಾಡ್ತಾ ಇದಾರೆ, ಯಾವ ನಾಯಿ ಬರ್ತಾ ಇದೆ, ಬೆಕ್ಕು ಬರ್ತದೆ, ಚೀಳು ಬರ್ತಾ ಇದೆ, ಹಾವು ಬರ್ತಾ ಇದೆ, ಪ್ರತಿ ಒಂದನ್ನು ತೋರಿಸ್ತಾ ಇದೆ. ಯಾರಿಗೆ? ನಿನಗೆ. ಅರೆ ಸೃಷ್ಟಿಯಿಂದ ತೆಗೆಯಲ್ಪಟ್ಟಂತ ಪದಾರ್ಥ ಈ ಫೋನು, CC ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ, HD ಕ್ಯಾಮ್ರಾ, ವಿಡಿಯೋಸ್. ಒಂದು ಕಾಲಕ್ಕ ಫೋಟೋ ಹಿಡಿಬೇಕಂತಂದ್ರೆ ಕ್ಯಾಮ್ರಾ ಮುಂದೆ ಕುದುರ್ತಿದ್ವಿ, ವೈಟ್ ಅಂಡ್ ಬ್ಲಾಕ್ ಬರ್ತಿತ್ತು. ಈ ಕಲರ್ಸ್ ಎಲ್ಲ ತುಂಬ್ತಾ ಇದೆ. ಈ ಕಲರ್ಸ್ ಎಲ್ಲಿಂದ ಬಂತು? ನಾನಿದ್ದ ಹಾಗೆ ನಾನು ಫೋಟೋ ತೆಗಿಬೇಕಂತಂದ್ರೆ ಅದಕ್ಕೆ ಎಲ್ಲಿಂದ ಬಂತು? ನಿನ್ನ ಫೇಸ್ ಕರೆಕ್ಟ್ ಆಗಿ ಗುರ್ತಿಟ್ಕೊಂಡು ಮತ್ತೆ ನಿನಗೆ ತೋರಿಸ್ಬೇಕಂತಂದ್ರೆ ಅದಕ್ಕೆ ಎಷ್ಟು ಜ್ಞಾಪಕ ಇರ್ಬೋದು ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಜಿರೆಕ್ಸ್ ಸೆಂಟರ್ಗೆ ಹೋಗ್ತೀರಿ, ಆಧಾರ್ ಕಾರ್ಡ್ ಜಿರೆಕ್ಸ್ ಮಾಡಿಕೊಡ್ರಿ ಅಂತ್ರಿ, ಮಿಷಿನ್ಗೆ ಹಾಕ್ತೀರಿ, ಒಂದ್ ಪೇಪರ್ ತೆಗಿತಾನ ಅವನು, ಆ ಪೇಪರ್ ಮೇಲೆ ನಿನ್ನ ಆಧಾರ್ ಕಾರ್ಡ್ ನಿನಗೆ ಕೊಡ್ತಾನ. ಆಧಾರ್ ಕಾರ್ಡ್ನಾಗ ಹೆಂಗಿದೆಯೋ ಅದ್ರಾಗೆ ಬರ್ತೀಯ ನೀನು. ಆ ಜಿರೆಕ್ಸ್ ಮಿಷನ್ಗೆ ಜ್ಞಾಪಕ ಶಕ್ತಿ ಎಲ್ಲಿಂದ ಬಂತು? ಈ ಫೇಸ್ ನಾನು ಗುರ್ತಿಟ್ಟುಕೊಂಡು ಅದನ್ನ ಪ್ರಿಂಟ್ ಮಾಡಿ ನಿನ್ನ ಕೈ ಕೊಡ್ಬೇಕಂತ. ಏನ್ ಸೈನ್ಸ್ ಬೈಬಲ್ ಎಷ್ಟು ಅದ್ಭುತ ಇದೆ. ಭೂಮಿ ಆಕಾಶಗಳನ್ನು ನಿನ್ನ ಮೇಲೆ ಸಾಕ್ಷಿಯನ್ನಾಗಿಟ್ಟಿದ್ದೇನೆ. ಈ ಸೃಷ್ಟಿ ಎಲ್ಲವೂ ಕೂಡ ಪ್ರಿಂಟ್ ಮಾಡುವುದಕ್ಕಾಗಿದೆ. ಒಂದು ನೆನಪಿಟ್ಟುಕೊಳ್ಬೇಕು ನೀನು, ನಾನು ಮಾಡೋ ಪಾಪ ಯಾರು ನೋಡ್ತಾ ಇಲ್ಲ, ನಾನು ಕದ್ದು ಮುಚ್ಚಿ ಮಾಡ್ತಾ ಇದ್ದೀನಿ, ನಾನು 4 ಗೋಡೆಗಳ ಮಧ್ಯದಲ್ಲಿ ಮಾಡ್ತಾ ಇದ್ದೀನಿ, ನಾನು 4 ಗೋಡೆಗಳ ಮಧ್ಯದಲ್ಲಿ ಡ್ರಿಂಕ್ ಮಾಡ್ತಾ ಇದ್ದೀನಿ, ಸ್ಮೋಕಿಂಗ್ ಮಾಡ್ತಾ ಇದ್ದೀನಿ, ನಾನು ಕೆಟ್ಟ ಕೆಲಸ ಮಾಡೋದು ಯಾರು ನೋಡ್ತಾ ಇಲ್ಲ, ಗೋಡೆ ಒಳಗಡೆ ಇದ್ದೀನಿ ಅಂತ ನೀನ್ ಅನ್ಕೊಳ್ತಾ ಇದೀಯಾ? ಎಲ್ಲವೂ CC ಕ್ಯಾಮರಾ, ಸೃಷ್ಟಿನೇ CC ಕ್ಯಾಮರಾ ಅಂತಕ್ಕಂಥದ್ದು ನೀನು ಮರಿಬಾರದು ಪ್ರಿಯರೇ. ಎಲ್ಲವೂ ಯಾರಿಗೆ ಲೆಕ್ಕ ಒಪ್ಪಿಸ್ತದಂತ ಹೋಗೋಣ. ಹಬಕ್ಕೂಕ್ ಪುಸ್ತಕ, ಹಬಕ್ಕೂಕ್ ಗ್ರಂಥ, ಹಬಕ್ಕೂಕ್ ಅದು ಸಣ್ಣದೊಂದು ಮೀಕ ಆದ್ಮೇಲೆ ನಹುಮ ಆದ್ಮೇಲೆ ಬರ್ತದ ಪ್ರಿಯರೇ. ಹಬಕ್ಕೂಕ್ ಹಬಕ್ಕೂಕ್ ಪುಸ್ತಕ 2ನೇ ಅಧ್ಯಾಯ 11ನೇ ವಚನ ಓದ್ಕೊಳ್ಳೋಣ ಪ್ರಿಯರೇ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಒರೆಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಆಂಗ್ಲರ್ ಅಂತೀವಿ ನಾವು ಇವತ್ತಿನ ದಿನದಲ್ಲಿ. ಈ ನಾವು ಟೀನ್ ಹಾಕೊಂಡಿದೀವಿ, ಆಂಗ್ಲರ್ ಇದೆ, ಗೋಡೆಯಲ್ಲಿ ಹಾಲೋ ಬ್ಲಾಕ್ಸ್ ಇದೆ. ಅದ ಹಳೆ ಕಾಲದಲ್ಲಿ ಏನಂತಿದ್ರು, ಅವು ದೂಲಗಳು ಅಂತಿದ್ರು. ಅಂದ್ರೆ ತೆಂಗಿನ ಮರದು ಅಥವಾ ತಾಳೆ ಮರದು ಮದ್ದುಗಳನ್ನು ಅಡ್ಡ ಹಾಕಿ ಕಟ್ತಿದ್ರು. ಸಣ್ಣ ಸಣ್ಣ ಕಟ್ಟಿಗೆಗಳಿಟ್ಟು ಮಣ್ಣಿನಿಂದ ಸ್ಲ್ಯಾಪ್ ಹಾಕ್ತಿದ್ರು, ಹಳೆ ಮನೆಗಳು. ಅದಕ್ಕೆ ಇಲ್ಲಿ ಹೇಳ್ತಾನ, ಹಳೆ ಮನೆಗಳನ್ನು ಉದ್ದೇಶಗಳಿಟ್ಟುಕೊಂಡು ಹೇಳ್ತಾನ, ಚಾವಣಿಯ ಮರಗಳೊಳಗೆ ತೊಲೆಯು ಹೌದೆನ್ನುವುದು, ಗೋಡೆಯೊಳಗೆ ಕಲ್ಲು ನಿನ್ನ ಮೇಲೆ ತಪ್ಪೊರಿಸುವುದು. ಏನಂತ? ಇವನು ಪಾಪ ಮಾಡ್ತಾ ಇದ್ದಾನೆ ನೋಡ್ಗ. ಯಾರಿಲ್ಲ ಅಂತ ಹೇಳಿ ಬೆಡ್ರೂಮ್ ನಲ್ಲಿ ಇವನ್ ಏನ್ ಮಾಡ್ತಾನ ನೋಡು, ಮೊಬೈಲ್ ಫೋನ್ ಇದೆ ಅಂತ ಹೇಳಿ ಫೋನ್ ನಲ್ಲಿ ಎಂತ ಅಶ್ಲೀಲ ಚಿತ್ರಗಳು ನೋಡ್ತಾನ ನೋಡು. ಯಾರಿಗ್ ಗೊತ್ತಿಲ್ಲ ಅನ್ಕೊಂಡ ಇವನು, ನಾವು ನೋಡ್ತಾ ಇದ್ದೀವಿ ಅಂತ ಇವನು ಗೊತ್ತಿಲ್ಲ ಅಂತ ಹೇಳಿ ಅದು ಗೋಡೆಯಲ್ಲಿ ಕಲ್ಲು ಕೂಗುತ್ತಾ ಇದೆ ಅಂತ ಚಾವಣಿಯಲ್ಲಿ ಆಂಗ್ಲರ್. ನಿನ್ನ ಮನೆಯಲ್ಲಿ ಏನು ಸ್ಲ್ಯಾಪ್ ಹಾಕೊಂಡಿದ್ಯಾ? ಅದ್ರಲ್ಲಿ ರಾಡ್, ಪೈಪು, ಆಂಗ್ಲರ್, ಚಾವಣಿ. ಒಂದ್ ವೇಳೆ ಬಲ್ಲಿಸ್ಲಿಂದ ಹಾಕೊಂಡಿದೀಯಾ, ಜೋಬಡಿನಾರ ಹಾಕೊಂಡಿದೀಯಾ, ಬಲ್ಲಿಸ್ ಕೂಗ್ತಾರಂತ. ಈಗ ಇವನು ಎಂತ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ರೂಮ್ ನಲ್ಲಿ ಇದ್ದು ನೋಡು ಅಂತ ಹೇಳ್ತದಂತದು. ಗೋಡೆಯೊಳಗಿಂದ ಕಲ್ಲು ಕೂಗಿ ಹೇಳ್ತದಂತ, ಆಂಗ್ಲರ್ ಹೇಳ್ತದಂತ. ಹೌದೌದು, ನಾನು ನೋಡ್ತಾ ಇದ್ದೀನಿ, ನೀನು ನೋಡ್ತಾ ಇದ್ದೀಯ. ಎರಡೂ ಹೋಗಿ ದೇವರಿಗೆ ಕಂಪ್ಲೇಂಟ್ ಕೊಡ್ತಾವಂತ ಪ್ರಿಯರೇ. ದೇವ ಅವನು ಒಳ್ಳೆಯವನು, ಪರಿಶುದ್ಧನ, ನೀತಿವಂತನಾಗಿ ಬದುಕ್ತಾನಂತ ನೀನಿನ್ನ ಬದುಕಿಸ್ತಾ ಇದೀಯಾ, ಅವ್ನು ಇನ್ನು ಪಾಪ ಮಾಡ್ತಾ ಇದ್ದಾನಂತ ಹೇಳಿ ಈ ಎರಡೂ ಹೋಗಿ ದೇವರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾವಂತೆ. ನಿನ್ ಮುಂದೆ ಮಾತಾಡಲ್ಲ, ನೀನು ಮಾಡೋದು ಗಪ್ ಚಿಪ್ಪಾಗಿ ನೋಡ್ತಾವ ಅಷ್ಟೇ.
ನಿನ್ ಗೋಡೆಯೊಳಗೆ ಕಲ್ಲು ನಿನಗೇನಾದ್ರು ಮಾತಾಡ್ತದ? ಅದು ನಿನ್ನೇನಾದ್ರು ಮಾತಾಡಿಸ್ತದ? ಅದು ನಿನ್ ಮಾತಾಡಲ್ಲ, ನಿನ್ನ ಮಾತಾಡಿಸಲ್ಲ. ಸೈಲೆಂಟ್ ಆಗಿರೋದು. CC ಕ್ಯಾಮರಾ ನಿನ್ನೇನಾದ್ರು ಮಾತಾಡಿಸ್ತದ? ಸುಮ್ಮನೆ ಕುದುರಿಸಿರ್ತವ, ಅದು ಸುಮ್ಮನೆ ಸೈಲೆಂಟ್ ಆಗಿರ್ತದ. ಆದ್ರೆ ನೀನು ಮಾಡೋದೆಲ್ಲ ಕಿತಪತಿ ಎಲ್ಲ ರೆಕಾರ್ಡ್ ಮಾಡ್ತಿರ್ತದ. ನೀನು ಮಾಡೋ ಕಿತಪತಿ ಎಲ್ಲ ರೆಕಾರ್ಡ್ ಮಾಡ್ತಿರ್ತದ. ಪೆನ್ ಕ್ಯಾಮರಾ ಇರ್ತದ, ಪೆನ್ ಕ್ಯಾಮರಾ. ಈ ಮಧ್ಯದಲ್ಲಿ ಈ ವಿಲೇಕರಿಗಳು, ಪತ್ರಕರ್ತರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಪೆನ್ನಲ್ಲಿ ಒಂದು ಸಣ್ಣ ಕ್ಯಾಮರಾ ಇಟ್ಕೊಂಡಿರ್ತಾರ, ಅಥವಾ ಗುಂಡಿಯಲ್ಲಿ ಒಂದು ಸಣ್ಣ ಕ್ಯಾಮರಾ ಇಟ್ಕೊಂಡಿರ್ತಾರ. ಇದು ಕ್ಯಾಮರಾ ಇಟ್ಕೊಂಡು ಹೋಗಿ ರಾಜಕೀಯ ನಾಯಕರ ಮುಂದೆ ಕೂತು ಮಾತಾಡ್ತಿರ್ತಾರ, ಅವ್ರು ಕೇಳೋ ಪ್ರಶ್ನೆ ಕೇಳ್ತಿರ್ತಾರ. ಇದೆಲ್ಲ ರೆಕಾರ್ಡ್ ಮಾಡ್ತಿರ್ತದ, ಇದೆಲ್ಲ ರೆಕಾರ್ಡ್ ಮಾಡ್ತದ. ಅಷ್ಟು ಜ್ಞಾಪಕ ಶಕ್ತಿ ಇದೆ ನಮ್ಮ ಪ್ರಕೃತಿಗೆ. ನೀನು ವಾಯ್ಸ್ ರೆಕಾರ್ಡ್ ಆಗ್ಬೇಕು, ನೀನು ಫೇಸ್ ರೆಕಾರ್ಡ್ ಆಗ್ಬೇಕು, ನೀನು ಮಾಡುವ ಕ್ರಿಯೆಗಳು ರೆಕಾರ್ಡ್ ಆಗ್ಬೇಕಂತ ಸೃಷ್ಟಿಗೆ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ ದೇವರು. ಒಂದು ನೀರಿಗೆ ಮಾತ್ರ ಅಲ್ಲ. ಶಾಸ್ತ್ರ, ಯಾರು ಚಾಕ್ವೆನ್ ಬೆನ್ವೆನ್ಸ್ಟೇ ಅಂತಕ್ಕಂಥ ಶಾಸ್ತ್ರವೇತ್ತ ಒಂದು ಕೇವಲ ನೀರಿನ ಮೇಲೆ ಪ್ರಯೋಗ ಮಾಡಿದ, ಅದು ನಿಜ ಅನಿಸ್ತವನಿಗೆ. ಆದ್ರೆ ಬೈಬಲ್ ಹೇಳ್ತಾ ಇದೆ, ಕೇವಲ ನೀರಿಗೆ ಮಾತ್ರ ಅಲ್ಲ, ಇಡೀ ಸೃಷ್ಟಿಗೆ ಜ್ಞಾಪಕ ಶಕ್ತಿ ಇದೆ ಅಂತ ಹೇಳಿ. ಸೃಷ್ಟಿಗೆ ಜ್ಞಾಪಕ ಶಕ್ತಿ ಇದೆ, ಎಲ್ಲ ರೆಕಾರ್ಡ್ ಮಾಡ್ತಾ ಇದೆ. ರೆಕಾರ್ಡ್ ಮಾಡಿಕೊಂಡು ನಿನಗೆ ಒಪ್ಪಿಸ್ತಾ ಇದೆ, ನಿನಗೆ ತೋರಿಸ್ತದೆ. ಫಿಲ್ಮು, ಸಿನಿಮಾ ತೆಗಿತಾರ, ರೀಲ್ ಬಿಡ್ತು ಬರ್ರಿ ಅಂತಾರ. 16 ರೀಲು, 15 ರೀಲು, ತಕ್ಷಣ ಕುಂದಿರ್ತೀಯ ಒಂದ ನೋಡಿಕಂತ ತೆಗ್ದಿಟ್ಟಲ್ಲ. ಅದೇ ಹೀರೋ ಹೋಗಿ ನಿಂತು ನೋಡ್ತಾನ, ವಾವ್ ನಾನು ಇಷ್ಟ ಚಂದ ಆಕ್ಟಿಂಗ್ ಮಾಡಿದ್ದೀನ. ನೀನು ಈ ನಡುವ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಮಾಡಿ ಬಿಡ್ತಾ ಇದೀಯ. ನೀನು ವಾಕ್ಯ ಹೇಳಿ ಬಿಡ್ತಿದ್ದಿ, ಡ್ಯಾನ್ಸ್ ಮಾಡಿ ಬಿಡ್ತಿದ್ದಿ, ಡೈಲಾಗ್ ಹೊಡೆದು ಬಿಡ್ತಿದ್ದಿ, ಎಲ್ಲ ರೆಕಾರ್ಡ್ ಮಾಡ್ತದೆ ನಿನ್ ಫೋನು. ಸೋಷಿಯಲ್ ಮೀಡಿಯಾಕ್ಕೆ, ಇಡೀ ಜಗತ್ತಿಗೆ ಗೊತ್ತಿರ್ತದ. ಅದು ಕೊಟ್ರೆ ಇದಕ್ಕೆ ಇಷ್ಟು ಜ್ಞಾಪಕ ಶಕ್ತಿ ಅಂದ್ರೆ ದೇವರು ಆಜ್ಞಾಪಿಸಿದ ಆಜ್ಞೆ. ಸೃಷ್ಟಿಯೇ ಕೇಳು, ನೀನು ಕೇಳಬೇಕು, ನೀನ್ ನೋಡ್ಬೇಕು, ಅದು ನನಗೆ ಒಪ್ಪಿಸ್ಬೇಕು. ಪಂಚಭೂತಗಳನ್ನು ಸುಮ್ಮನೆ ಇಟ್ಟಿಲ್ಲ ದೇವರು. ನಿನಗೆ ಆಹಾರ ಕೊಡುವುದಕ್ಕೆ ಮಾತ್ರ ಇದೆ ಅಂತ ನೀನ್ ಅನ್ಕೊಂಡಿದೀಯ. ಗಾಳಿ ಬೀಸೋದಕ್ಕೆ ಮಾತ್ರ ಅನ್ಕೊಂಡಿದೀಯ. ಗಾಳಿ ನಿನ್ನ ಮೇಲೆ ವಾರ್ತೆಯನ್ನು ದೇವರ ಬಳಿಗೆ ಹೋಯ್ತದ, ಗೊತ್ತಾ? ಎಷ್ಟು ತಣ್ಣಗೆ ಗಾಳಿ ಬಂತಲ್ಲ ಅಂತಿದ್ದಿಲ್ಲ ಅವರು. ನೀನು ಪಾರ್ಕ್ ನಲ್ಲಿ ಕುತ್ಕೊಂಡು, ವಾವ್ ಎಷ್ಟು ತಣ್ಣನೆ ಗಾಳಿ, ಎಷ್ಟು ಚಂದ ಇದೆ ಅಂತ ಬೀಚ್ ನಲ್ಲಿ ಹೋಗಿ ಕುಂದಿರ್ತಿದೀಯ, ಪಾರ್ಕ್ ನಲ್ಲಿ ಹೋಗಿ ಕುಂದಿರ್ತಿದೀಯ. ಅದು ನಿನ್ನನ್ನು ಟಚ್ ಮಾಡಿ ಹೋಗ್ತದೆ. ಏನಂತ? ಮಗನೇ, ನೀನು ಮಾಡೋದ್ ತಪ್ಪೈತೆ, ಬಾ, ನಿನ್ನನ್ನ ಹಿಂಗ ಟಚ್ ಮಾಡಿ ದೇವರ ಬಳಿಗೆ ಹೋಗಿ ನಿನ್ನ ತೋರಿಸ್ತದ. ಆ ಬಡ್ಡಿ ಮಗ ನೋಡಿ ಎಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ. ನಿನಗೆ ಗೊತ್ತಾ ಇದು? ಬೈಬಲ್ ಅಂದ್ರೆ ಏನ್ ತಿಳ್ಕೊಂಡಿದೀಯ ನೀನು? ಬೈಬಲ್ ಅಂದ್ರೆ ಸಾಮಾನ್ಯವಾದ ಪುಸ್ತಕ ಅಂತ ತಿಳ್ಕೊಂಡಿದೀಯ? ಪಂಚಭೂತಗಳಂದ್ರೆ ನನಗೆ ಆಹಾರ ಕೊಡುವುದಕ್ಕೈದವ, ನನಗೆ ಬೆಳೆ ಕೊಡುವುದಕ್ಕೈತೆ, ಗಾಳಿ ನನಗೆ ಬೀಸುವುದಕ್ಕೈತೆ, ಮಳೆ ನೀರು ಕೊಡುವುದಕ್ಕೈತೆ, ಸಮುದ್ರ ನಾನು ನೋಡಿ ಸಂತೋಷ ಪಡುವುದಕ್ಕೈತೆ ಅಂತ ಇಷ್ಟು ಮಾತ್ರ ಗೊತ್ತು ನಿನಗೆ. ಇದೇ ಪ್ರಕೃತಿ ತಿರುಗಿ ಬಿದ್ದು ನಿನ್ನನ್ನು ನಾಶ ಮಾಡುವಂತ ಶಕ್ತಿ ಕೂಡ ಅದಕ್ಕೆ ಕೊಟ್ಟನ ಪ್ರಿಯರೇ, ನಿನಗೆ ಗೊತ್ತಿಲ್ಲ. ಇದೇ ಪ್ರಕೃತಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡುವುದಕ್ಕೂ ಐತೆ, ಅದು ನಿನಗೆ ಗೊತ್ತಿಲ್ಲ. ಈ ಸೃಷ್ಟಿ ಯಾವತ್ತೂ ಕೂಡ ನಿನ್ನ ಮೇಲೆ ಕಣ್ಣಿಟ್ಟು ನಿನ್ನನ್ನು ನೋಡ್ತಾ ಇದೆ, ನಿನ್ನನ್ನು ಕಾಪಾಡ್ತಾ ಇದೆ. ಸಿಟ್ಟು ಬಂದು ನಿನ್ನ ನಾಶನ ಮಾಡ್ತಾ ಇದೆ ಸೃಷ್ಟಿ ಬಗ್ಗೆ ಅಷ್ಟು ಸಾಮಾನ್ಯವಾಗಿ ತಿಳ್ಕೊಳ್ಬೇಡ. ಸೃಷ್ಟಿ ಯಾಕೆ ಇಟ್ಟಾನಂತ ನಿನಗೆಲ್ಲೂ ಗೊತ್ತಿಲ್ಲ. ಆಹಾರಕ್ಕಾಗಿ ಕೊಟ್ಟಾನ, ನನಗೆ ಆಹಾರ ಕೊಡ್ತಾ ಇದೆ, ಆಹಾರ ಕೊಡ್ತಾ ಇದೆ, ಕೊಡ್ತಾ ಇದೆ, ಆಹಾರ ಕೊಡ್ತಾ ಇದೆ. ನಿನ್ನ ಬದುಕಿಸ್ಬೇಕಂತ ಹೇಳಿದಾನೆ. ಸೃಷ್ಟಿ ಬೆಳೆ ಕೊಡಬೇಕಾಗಿದೆ, ನಿನಗೆ ಆಮ್ಲಜನಕ ಕೊಡ್ಬೇಕಾಗಿದೆ, ನಿನಗೆ ಬೇಕಾಗಿದ್ದ ಆರೋಗ್ಯಕರವಾದದ್ದು ಎಲ್ಲವೂ ಕೊಡ್ಬೇಕಾಗಿದೆ, ಕೊಡ್ತಾ ಇದೆ. ನೀನು ಮಾಡ್ತಕ್ಕಂಥ ನೀಚ ಕಾರ್ಯಗಳನ್ನು ನೋಡ್ತಾ ಇದೆ ಅಂತ ನೋಡ್ರಿ. ಮತ್ತೊಂದ್ಸಲ ಹೋದ್ರೆ ವಚನನ, ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಒರೆಸಿ ಕೂಗುವುದು, ಚಾವಣಿಯ ಮರದೊಳಗಿನಿಂದ ತೊಲೆಯುವ ಹೌದೆನ್ನುವುದು. ಅಯ್ಯೋ, ಪಟ್ಟಣವನ್ನು ನರಕದಿಂದ ಕಟ್ಟಿ ಊರನ್ನು ಅನ್ಯಾಯದಿಂದ ಸ್ಥಾಪಿಸುವವನ ಗತಿ ಏನು ಹೇಳಲಿ ಅಂತದ ಪ್ರಿಯರ ಸೃಷ್ಟಿ. ಏನು ಹೇಳಲಿ? ನಿನ್ನ ಗೋಡೆಗಳ ಕಲ್ಲೇ ನಿನ್ನ ಮೇಲೆ ನೇರಾರೋಪಣೆ ಮಾಡ್ತಾ ಇದೆ. ನಿನ್ನ ಹ್ಯಾಂಗ್ಲರ್ ನಿನ್ನ ಮೇಲೆ ತಪ್ಪೋರಿಸ್ತಾ ಇದೆ. ನಿನಗೇನು ಗೊತ್ತು? ಸೈನ್ಸ್ ಗೊತ್ತಾಗಿದೆಲ್ಲ ಬಾ ಅಂತೇಳ. ಸೈನ್ಸ್ ಆ ಶಾಸ್ತ್ರಜ್ಞಗಳನ್ನ ಬಾ ಅಂತೇಳು.
ಆ ವಿಜ್ಞಾನಿಗಳಿಗೆ ABCD ಗೊತ್ತಿಲ್ಲ. ಬೈಬಲ್ ವಿಷಯದಲ್ಲಿ, ಈ ಸೃಷ್ಟಿ ವಿಷಯದಲ್ಲಿ ಎಷ್ಟು ಗೊತ್ತಿದೆ ಅಂತ ಶಾಸ್ತ್ರಜ್ಞರು ಕೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಎಷ್ಟು ಸೈಂಟಿಸ್ಟ್ಗಳು ಇದಾರ, ಎಷ್ಟು ತರದ ಸೈಂಟಿಸ್ಟ್ಗಳು ಇದಾರ, ಎಲ್ಲಾರು ಒಂದು ತಲೆ ಕುಂತ್ಕೊಂಡು ಆಲೋಚನೆ ಮಾಡಿದ್ರಂತ. ಏನಂತ? ಈ ಪ್ರಕೃತಿಯಲ್ಲಿ ನಮಗೆ ಗೊತ್ತಿರೋದು ಎಷ್ಟಂದ್ರೆ 10% ಮಾತ್ರ ಅಂತ. ಎಷ್ಟು? 10%, 10%. 10% ಮಾತ್ರ ಗೊತ್ತಂತೆ. ಇನ್ನು 90% ನಮಗ್ ಗೊತ್ತಾಗಲಾರ್ದು. ಇನ್ನು ನಮಗಿನ್ನೇನು ಗೊತ್ತಿಲ್ಲ. ಇನ್ನು 90% ತಿಳ್ಕೊಳ್ಬೇಕಾಗಿದೆ, ಇನ್ನು ಕಂಡಿಡಿಬೇಕಾಗಿದೆ ನಾವು. ಅದಕ್ಕೆ ಹೊಸ ಹೊಸ ಟೆಕ್ನಾಲಜಿ ಬೆಳೆಸ್ಕೊಳ್ತಾ ಇದಾರೆ, ಹೆಂಗನ ಮಾಡಿ ಈ 90% ತಿಳ್ಕೊಬೇಕಂತ. ನಿನ್ ಕೈಲಿ ಆಗಲ್ಲ. ಸೈನ್ಸ್ ಎಷ್ಟು ಡೆವಲಪ್ಮೆಂಟ್ ಆದ್ರೂ ಕೂಡ ನಾನು ಒಂದ್ ಹೇಳ್ತೀನಿ ಪ್ರಿಯರೇ, ಚೆನ್ನಾಗಿ ಕೇಳಿ, ಆಗಲ್ಲ. ದೇವರ ರಹಸ್ಯಗಳನ್ನು ತಿಳ್ಕೊಳ್ಬೇಕಂತಂದ್ರೆ ಇಲ್ಲಿಗೆ ಬರಬೇಕು. ದೇವರ ಪುಸ್ತಕ ಅಂತ ಕರೆಯಲ್ಪಟ್ಟಂತ ಸತ್ಯವೇದದ ಬಳಿಗೆ ಬರಬೇಕು. ಅವನು ಯಾವ ಶಾಸ್ತ್ರವೇತ್ತ ಆಗಿರ್ಬೋದು, ಅವನು ಯಾವ ವಿಜ್ಞಾನಿ ಆಗಿರ್ಬೋದು, ಇಲ್ಲಿಗೆ ಬಂದ್ರ ಮಾತ್ರ ಇಡೀ ಜಗತ್ತ ಬಗ್ಗೆ ತಿಳ್ಕೊಳಕ್ ಸಾಧ್ಯ. ನೀನು ಎಷ್ಟು ಹಣ ಖರ್ಚು ಮಾಡ್ತೀಯ, ದುಡ್ಡು ಖರ್ಚು ಮಾಡ್ತೀಯ, ಏನ್ ಖರ್ಚು ಮಾಡಿ ಏನ್ ಸಾಧಿಸಿದ್ಯ ಹೇಳು ನೋಡೋಣ. ಮಂಗಳ ಗ್ರಹದಲ್ಲಿ ನೀರ್ ಹರಿದಾವ ಅಂತ ಹೇಳಿದೆ, ಸುಮ್ಮನೆ ಸುಳ್ಳು ಹೇಳಿದೆ. ಗುರು ಗ್ರಹದಲ್ಲಿ ಕಾಲುವೆ ತರ ಇದೆ, ಆ ಮೊದಲು ಶತಮಾನ ಯಾವಾಗೋ ನೀರ್ ಹರಿದಾವ ಅಂದ್ರೆ ಎಲ್ಲೋ ನೀರಿದೆ ಅಂತೇಳಿ ಸುಮ್ಮನೆ ಸುಳ್ಳು ಹೇಳಿಕಂತ ತಿರುಗಾಡ್ತಾ ಇದೆಯಾ. ಜನರ ದುಡ್ಡನ್ನು ವಸೂಲು ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸಿಕೊಂಡು, ಆ ಗ್ರಹದಲ್ಲಿ ನೀರಿದೆ, ಈ ಗ್ರಹದಲ್ಲಿ ನೀರಿದೆ, ಭೂಗೋಳ ನಾಶ ಆಗ್ತದೆ, ಇನ್ನೊಂದು ಗ್ರಹಕ್ಕೆ ಹೋಗೋಣ ನಾವ್ ಅಂತೇಳಿ ಗ್ರಹಗಳು ಸುತ್ತಾಡ್ತೀಯ. ಈ ಸೈನ್ಸ್ ಸುಮ್ಮನೆ ಏನಿಲ್ಲ, ಯಾತ್ರೆ ಹೋಗ್ತಾನ ಮಗ, ಸುತ್ತಾಡಕ್ ಹೋಗ್ತಾನ, ಟೈಮ್ ಪಾಸ್ ಮಾಡ್ತಾನ, ಬರ್ತಾನ, ಅದು ನೋಡಿ ಬಂದೆ, ಇದು ನೋಡಿ ಬಂದೆ. ಏನ್ ಸಿಕ್ತು ನಿನಗೆ ಇಷ್ಟು ದಿನ? ಏನು ಸಿಕ್ಕಿಲ್ಲ. ಅದೇ ಬೈಬಲ್ ಹೇಳ್ತದ, ಭೂಮಿ ಮೇಲೆ ನೀರು ಬಿಟ್ರೆ, ಭೂಮಿ ಮೇಲೆ ವಾತಾವರಣ, ಮನುಷ್ಯನಿಗೆ ಯೋಗ್ಯವಾದ ವಾತಾವರಣ ಭೂಮಿ ಮೇಲೆ ಬಿಟ್ರೆ, ಪಂಚಭೂತಗಳಲ್ಲಿ ಬಿಟ್ರೆ, ಅಂದ್ರೆ ಈ ಭೂಮಿ ಮೇಲೆ, ನೆಲದ ಮೇಲೆ ಬಿಟ್ರೆ, ಎಲ್ಲಿ ಕೂಡ ಯಾವ ನಕ್ಷತ್ರ ಮಂಡಲದಲ್ಲಿ ಕೂಡ ನೀರು ಸಿಗಲ್ಲ, ಗಾಳಿ ಸಿಗಲ್ಲ ಅಂತ ಬೈಬಲ್ ಯಾವಾಗೋ ಹೇಳ್ಬಿಟ್ಟೈತಿ. ಈ ಹುಚ್ಚರು ಇವತ್ತಿಗೂ ತಿರುಗುತ್ತಾರೆ, ಆ ಗ್ರಹದಲ್ಲಿ ನೀರು ಸಿಗುತ್ತಾ, ಈ ಗ್ರಹದಲ್ಲಿ ನೀರು ಸಿಗುತ್ತಾ ಅಂತ ಬುಟಾಟಿಕೆ ಮಾತುಗಳು. ಎಲ್ಲಿದೋ ಫೋಟೋ ತೆಗೆದು ಆ ಫೋಟೋಗಳನ್ನು ನಮ್ಮ ಅಮಾಯಕರಿಗೆ ತಲೆ ಒಗಿಸಿ ಪೇಪರ್ಗೆ ಕೊಟ್ಟು ನ್ಯೂಸ್ ಬಿಟ್ಟು ಏನೋ ಕಣ್ಕೊಂಡು ಬಂದಿ. ಒಂದು 10 ವರ್ಷ 20 ವರ್ಷ ನಾವ್ ಹೆಂಗಾದ್ರೂ ಮಾಡಿ ಇದು ಮಾಡ್ತಾಳೆ, ಅಷ್ಟೊಳಗೆ ನೀನ್ ಸತ್ತೋಗ್ಬಿಡ್ತೀಯ, ಇನ್ನೊಬ್ಬ ನೋಡ್ತಾನ, ಅವನಿಗೆ ಹೊಸದಾಗಿ ಕಾಣ್ತದ. ಏನಿದೆ, ಏನಿಲ್ಲ. ಶತಮಾನಗಳು ಕಳೆದು ಹೋದವು, ಏನು ಕಂಡಿಡಿದಿಲ್ಲ ಶಾಸ್ತ್ರ. ಬೈಬಲ್ ಹೇಳ್ತಾ ಇದೆ ಪ್ರಿಯರೇ, ಎಲ್ಲಿ ಏನಿದೆ ಅಂತಕ್ಕಂಥದ್ದು ಹೇಳ್ಬೇಕಂದ್ರೆ ಬೈಬಲ್ ಹೋದ್ರೆ ಪ್ರಿಯರೇ. ಮತ್ತೊಂದು ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. ಏನ್ ಸಿಕ್ತು ನಮಗೆ? ಕಲ್ಲಿಗೆ ಬಾಯಿ ಇದೆ, ಕಿವಿ ಇದೆ, ಹುಷಾರ್. ಗೋಡೆಗೆ ಕಿವಿ ಇದೆ ಅಂದ್ರೆ ಹಿರಿಯರೇ, ದೊಡ್ಡವರು, ಶಾಣ್ಯರ್ರಿ. ಗೋಡೆಗೆ ಕಿವಿ ಇದಾವಂತ ಬೈಬಲ್ ಹೇಳ್ತಾ ಇದೆ, ಗೋಡೆಗೆ ಕಿವಿ ಇದಾವಂತ, ಹುಷಾರ್. ಮನ್ಯಾಗ ಕುಂತ್ರೆ, ನಾನು ಮನ್ಯಾಗ 4 ಗೋಡೆಗಳ ಮಧ್ಯೆ ಫೋನ್ಯಾಗ ಮಾತಾಡಿದ್ರೆ ನನ್ನ ಮಾತು ಯಾರು ಕೇಳಲ್ಲ ಅಂತ ನೀನ್ ಅನ್ಕೊಳ್ತೀಯ. ಗೋಡೆ ರೆಕಾರ್ಡ್ ಮಾಡಿ ಇಟ್ಕೊಳ್ತದ ನಿಂದು, ಅಲ್ಲಿ ದೇವ್ರಿಗೆ ಒಪ್ಪಿಸ್ತದ. ಇಲ್ಲಿ ನಿನ್ ಗಂಡಗ್ ಗೊತ್ತಾಗ್ಲಾರ್ದಂಗ, ನಿನ್ ಹೆಂಡತಿ ಗೊತ್ತಾಗ್ಲಾರ್ದಂಗ, ನಿನ್ ತಂದೆ ತಾಯಿ ಗೊತ್ತಾಗ್ಲಾರ್ದಂಗ ನೀನ್ ಇಲ್ಲಿ ಮಾತಾಡ್ಬೋದು. ನೀನ್ ಇಲ್ಲಿ ಹೌದಾ, ಮನುಷ್ಯರನ್ನ ಮರೆ ಮಾಡಿ ಮಾತಾಡ್ಬೋದು, ಪ್ರಕೃತಿನ ಮರೆ ಮಾಡಿ ಮಾತಾಡಕ ಆಗಲ್ಲ. ಯಾಕಂದ್ರೆ ಪ್ರಕೃತಿ ಎಲ್ಲಿ ಹೋದ್ರೂ ನಿನ್ನ ರೆಕಾರ್ಡ್ ಮಾಡ್ತಾನೆ ಇರ್ತದ. ನೀನ್ ಎಷ್ಟು ದೂರ ಹೋಗ್ತೀಯ, ಸಮುದ್ರದ ಆಚೆ ಹೋಗಿ ನೀನು ಮಾತಾಡ್ಬೇಕಂದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅಂತರಿಕ್ಷದಲ್ಲಿ ಹೋಗಿ ಅಲ್ಲಿ ಕುಂತು ಮಾತಾಡೋಣಂದ್ರ ಅಲ್ಲೇ ಮಾತಾಡ್ತ, ಅಲ್ಲೇ ಅದನ್ನ ನೋಡ್ರಿ ಪ್ರಿಯರ. ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ. ಆಧ್ಯಾತ್ಮಿಕ ವಾಕ್ಯಗಳನ್ನು ಮಾತ್ರ ಕೇಳಿದ್ರಿ, ಸೈನ್ಸ್ ವಾಕ್ಯಗಳು ಇನ್ನು ಕೇಳಿಲ್ಲ ಪ್ರಿಯರೇ. ಇನ್ನು ಬೇಕಾದಷ್ಟು ಕುಪ್ಪೆ ಇದಾವೆ ನಿಮ್ಗೆ ಹೇಳ್ಬೇಕಾದ್ರೆ. 139ನೇ ಅಧ್ಯಾಯ ಮತ್ತು 5ನೇ ವಚನ. ಸುತ್ತಲೂ ನನ್ನನ್ನು ಆವರಿಸಿ
ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದೆ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಕೊಳ್ಳುವಂತೆ ನಾನು ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ನಾನು ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋಗೋಣಂದ್ರೆ ಅಲ್ಲಿ ನೀನಿದ್ದಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರಣ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡುವೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು. ಎಲ್ಲಿ ಹೋಗ್ಲಪ್ಪ ನಿನ್ನ ತಪ್ಪಿಸಿಕೊಂಡು? ಪಂಚಭೂತಗಳನ್ನ ಸಿಸಿ ಕ್ಯಾಮರಾಗಿಟ್ಟಿದ್ದಿ, ನಾನು ನಿನ್ನ ಎಲ್ಲಿ ತಪ್ಪಿಸಿಕೊಳ್ಳಲಿ ಅಂತ ಹೇಳ್ತಾ ಇದ್ದಾನೆ ಭಕ್ತ. ಸಿಸಿ ಕ್ಯಾಮರಾದ ಬಗ್ಗೆ ಗೊತ್ತಿಲ್ಲದ ಕಾಲದಲ್ಲಿ, ಅಂದ್ರೆ ಕ್ರಿಸ್ತ ಪೂರ್ವ 1000 ವರ್ಷಗಳ ಹಿಂದೆ ದಾವೀದನ ಬಾಯಿಯಿಂದ ನುಡಿದಂತ ಮಾತುಗಳಿವು. ಎಲ್ಲಿ ಹೋದ್ರೂ ನಿಂದೆ ಇದೆ, ನೀನೇ ಇದ್ದಿ. ನಿನ್ನ ಆತ್ಮದಿಂದ ನಾನು ತಪ್ಪಿಸಿಕೊಳ್ಳುವುದಕ್ಕೆ ನನ್ನ ಕೈಲಿ ಎಲ್ಲಿಂದ ಆದಿತ್ತು? ಸಮುದ್ರ ಆಚೆ ಹೋಗೋಣಂದ್ರೆ ಅಲ್ಲಿ ಸಿಸಿ ಕ್ಯಾಮರಾ ಇದೆ. ಆಕಾಶಕ್ಕೆ ಏರಿ ಹೋಗೋಣಂದ್ರೆ ಅಲ್ಲಿ ಸಿಸಿ ಕ್ಯಾಮರಾ ಇದೆ. ಪಾತಾಳಕ್ಕೆ ಇಳಿದು ಹೋಗೋಣಂದ್ರೆ ಭೂಗರ್ಭದೊಳಗೆ ಹೋಗಿರೋಣಂದ್ರೆ ಅಲ್ಲಿ ಸಿಸಿ ಕ್ಯಾಮರಾ ಇದೆ. ಎಲ್ಲಿ ತಪ್ಪಿಸಿಕೊಂಡು ಹೋಗಲ್ಲ ನಾನು? ನಿನ್ನ ಕೈಯಿಂದ ತಪ್ಪಿಸಿಕೊಳ್ಳಕ ಅಸಾಧ್ಯವಾದದ್ದು. ಆಲೋಚನೆ ಮಾಡ್ಬೇಕು ಪ್ರಿಯರೇ. ಬೈಬಲ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಅನಿಸ್ತದಲ್ಲ? ಸಿಸಿ ಕ್ಯಾಮರಾ ಅಂತ ಹೇಳಿ, ಡಿಜಿಟಲ್ ಕ್ಯಾಮರಾ ಅಂತ ಹೇಳಿ ಏನೇನೋ ಮಾತಾಡ್ಕೊಳ್ತಾ ಇದ್ರೆ, ಈ ಕ್ಯಾಮರಾಗಳೆಲ್ಲ ಎಲ್ಲಿಂದ ಬಂದಾವ? ನೀರಿನಿಂದಲೂ, ಮಣ್ಣಿನಿಂದಲೂ, ಮರದಿಂದಲೂ, ಈ ಪ್ರಕೃತಿಯಿಂದ ತೆಗೆಯಲ್ಪಟ್ಟಂತ ವಸ್ತುಗಳ ಮುಖಾಂತರ ತಯಾರು ಮಾಡಲ್ಪಟ್ಟಂತ ಇವೆಲ್ಲವೂ ಕೂಡ ಪರಿಕರಗಳು, ಈ ಒಂದು ಸಾಮಗ್ರಿಗಳು. ಪಂಚಭೂತಗಳಿಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಜ್ಞಾಪಕ ಶಕ್ತಿ ಮಾತ್ರ ಅಲ್ಲ, ಮಾತಾಡ್ತದಂತೆ. ಮಾತು ಮಾತ್ರ ಅಲ್ಲ, ನೀನು ಮಾತಾಡಿದ ಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳುತ್ತದಂತೆ. ಆಲೋಚನೆ ಮಾಡ್ರೆ ಪ್ರಿಯರೇ. ಮತ್ತೊಂದೊಂದ್ಕೊಳ್ಳೋಣ ಪ್ರಿಯರೇ. ಮತ್ತೆ ಬರೆಸುವಾರ್ತೆ ಸರ್, ಲೂಕನ ಬರೆಸುವಾರ್ತೆ ಫಸ್ಟ್ ತೆಗೆದಿದ್ವಲ್ಲ, ಲೂಕನ ಬರೆಸುವಾರ್ತೆ. ದೇವರು ಮನಸ್ಸು ಮಾಡಿದ್ರೆ ಯಾವುದರಿಂದ ಬಾಯಿ ಬಿಡಿಸ್ತಾನಂತ ನೋಡ್ರಿ ಪ್ರಿಯ. ನೀನ್ ಅನ್ಕೊಂಡಂತ ಈಸಿ ಅಲ್ಲ ಬೈಬಿಲು. 19ನೇ ಅಧ್ಯಾಯ 40ನೇ ವಚನ. 19ನೇ ಅಧ್ಯಾಯ 40ನೇ ವಚನ. ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋದಾಗ ಆ ಯೆರೂಸಲೇಮದಲ್ಲಿ ಎಲ್ಲಾರು ಕೂಡ ಯೇಸು ಕ್ರಿಸ್ತನಿಗೆ ಜಯವಾಗಲಿ, ಆತನ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲ್ಲ ಅಂತ ಹೇಳಿ ಆತನ ಸ್ತುತಿ ಮಾಡ್ತಿರ್ತಾರ. ಜನರೆಲ್ಲರೂ ಸ್ತುತಿ ಮಾಡ್ತಾರ. ಈ ಪರಿಸಯರು, ಶಾಸ್ತ್ರೀಯರು, ಸದ್ದುಕಾಯರು ಇವರೆಲ್ಲರಿಗೆ ಆತನ ಸ್ತುತಿ ಮಾಡುವುದಂದ್ರೆ ಇಷ್ಟ ಪಡಲ್ಲ ಇವರು. ಅದಕ್ಕಂತಾರ, ಸ್ವಾಮಿಯೇ, ಯೇಸು ಸ್ವಾಮಿ ಹೋದ್ರ ಮಾತನ್ನ ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳು ಕೂಗು ಎಂದು ನಿಮಗೆ ಹೇಳುತ್ತೇನೆ ಅಂತ ಹೇಳ್ತಾನ. ಈಗ ಇವ್ರು ಬಾಯಿ ಮುಚ್ಚಿದ್ರೆ, ಈ ಮನುಷ್ಯರು ಬಾಯಿ ಮುಚ್ಚಿದ್ರೆ, ಇವ್ರನ್ನ ಸ್ತುತಿಸುವುದನ್ನು ಬಿಟ್ರೆ ಈ ಕಲ್ಲುಗಳು ಕೂಗ್ತಾವ. ನಿನಗೆ ಗೊತ್ತಾ? ಕಲ್ಲುಗಳಿಗೆ ಬಾಯಿ ತರಿಸಲೇ, ಕಲ್ಲುಗಳು ಕೂಗ್ತಾವ. ಕಲ್ಲು ಕೂಗ್ತದಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಹೇಳ್ತಾನಂದ್ರೆ ಅದು ಕೂಗ್ಲೇಬೇಕು. ದೇವರು ಮನಸ್ಸು ಮಾಡಿದ್ರೆ ಮೃಗಗಳಿಗೆ ಮಾತು ಕೊಟ್ಟನು, ಗೊತ್ತೇನು? ಕತ್ತೆ ಮಾತಾಡೈತೆ ಬೈಬಲ್ನಾಗ. ಕತ್ತೆ ಮಾತಾಡಿ ಪ್ರವಾದಿಯನ್ನು ಎಚ್ಚರಿಸೈತೆ. ಅವನು ಯಾವ ಕತ್ತೆ ಮೇಲಾದ್ರೂ ಕುಂತಿದಾನೋ ಅದೇ ಕತ್ತೆ ಅವನಿಗೆ ಬುದ್ಧಿ ಹೇಳೈತೆ. ಈ ಕತ್ತೆ ಅಂತವನೇ, ನಿನಗೆ ಗೊತ್ತಾಗ್ತಾ ಇಲ್ವಾ? ಅಲ್ಲಿ ಭೂಮಿ ಆಕಾಶಕ್ಕೆ ಒಂದಾಗಿ ನಿಂತಿರತಕ್ಕಂಥ ದೇವದೂತನ ಮುಂದೆ ನಿಂತಾನ, ನೀನು ರುಂಡ ಚಂಡಾಡುವುದಕ್ಕೆ. ಮುಚ್ಚು ಬಾಯಿ ಅಂತ. ಇವನು ಬಾಯಿ ಮುಚ್ಚುವುದಕ್ಕೆ ಕತ್ತೆ ಬಾಯಿ ತರಿಸಿದ ದೇವರು ಮನಸ್ಸು ಮಾಡಿದ್ರೆ ಕಲ್ಲುಗಳಿಂದ ಬಾಯಿ ಮಾತ್ರ ಅಲ್ಲ, ಕಲ್ಲುಗಳಿಂದ ಮಕ್ಕಳನ್ನು ಸಹ ಹುಟ್ಟಿಸಿದಂತ ಹೇಳಿದಾನ ದೇವರು. ಮನಸ್ಸು ಮಾಡಿದರೆ ಕಲ್ಲುಗಳು ಮಕ್ಕಳು ನುಡಿಸ್ತಾವ. ನೋಡ್ರಿ ಮತ್ತೇನ್ ಬರ್ಸುವಾರ್ತೆ ಇಲ್ಲಿ ಏನ್ ಹೇಳಣ? ಕಲ್ಲುಗಳು ಕೂಗ್ತಾವ. ಕಲ್ಲುಗಳು ಇವ್ರ ಬಾಯಿ ಮುಚ್ಚಿದ್ರೆ ಈಗ ನಾನು ಯಾವಟ್ರಿಗೆ ಆಜ್ಞೆ ಕೊಡ್ಲಿ? ಕಲ್ಲೇ ಕೂಗು ಅಂದ್ರೆ ಸಾಕು, ಕಲ್ಲು ಸ್ತೋತ್ರ ಹೇಳ್ತದ.
ಅದಕ್ಕೆ ನನ್ನನ್ನು ನಿನ್ನನ್ನು ಕೂಡ ಯಾವ್ದು ಹೋಲಿಸಿದಾನೆ ಗೊತ್ತಾ? ಸಜೀವ ಕಲ್ಲುಗಳಾಗಿದ್ರಿ ನೀವು ಅಂತ ಹೇಳ್ತಾನ. ನಮ್ಮನ್ನು ನಾವು ಸಜೀವ ಕಲ್ಲುಗಳು, ಅವು ನಿರ್ಜೀವ ಕಲ್ಲುಗಳು. ಸಜೀವ ಕಲ್ಲು ಬಾಯಿ ಮುಚ್ಚಿದ್ರೆ ನಿರ್ಜೀವ ಕಲ್ಲು ಬಾಯಿ ತೆರೆಯುವ ಶಕ್ತಿ ನಾನು ಅದಕ್ಕೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ದೇವರು. ಕಲ್ಲು ಬಾಯಿ ತೆರಿತದ, ನೀರು ಬಾಯಿ ತೆರಿತದ, ಗೋಡೆ ಬಾಯಿ ತೆರಿತದ, ಕೆಬ್ಬಣ ಬಾಯಿ ತೆರಿತದ, ಆಕಾಶ ಬಾಯಿ ತೆರಿತದ, ಭೂಮಿ ಬಾಯಿ ತೆರಿತದ. ಇಷ್ಟೆಲ್ಲಾ ಜ್ಞಾಪಕದಲ್ಲಿ ಇಟ್ಟುಕೊಂಡು ದೇವರು ಹೇಳಿದ ಮಾತುಗಳನ್ನು ಕೇಳುವುದಕ್ಕೆ ಸನ್ನದ್ಧರಾದಾಗ, ಅದು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದ್ದಾಗ ಅದಕ್ಕೆ ಜ್ಞಾಪಕ ಶಕ್ತಿ ಇಲ್ಲ, ಇದಕ್ಕೆ ಜ್ಞಾಪಕ ಶಕ್ತಿ ಇಲ್ಲ ಅಂತ ಹೇಳಕ್ಕೆ ಈ ಶಾಸ್ತ್ರವೇತ್ತ ಇವನ್ ಯಾವನು? ಅವನಿಗೆ ಏನ್ ಗೊತ್ತಿದೆ? ಆಲೋಚನೆ ಮಾಡ್ರಿ ಪ್ರಿಯ, ಆಲೋಚನೆ ಮಾಡ್ರಿ. ಮುಗಿಸ್ತೇನೆ ಪ್ರಿಯರೇ, ಕೊನೆಯ 2 ವಚನ ತೋರಿಸ್ತು ಮುಗಿಸ್ತೇನೆ. ಅಪೊಸ್ತಲರ ಕೃತ್ಯಗಳು, ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನದಿಂದ 22 ವಚನಗಳವರೆಗೆ ನೋಡ್ಕೊಳ್ಳೋಣ ಪ್ರಿಯರೇ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ಎದುರು ನೋಡ್ತಾ ಇದೆ ಅಂತ, ಜಗತ್ತು ಮತ್ತೆ ಜಗತ್ತಂದ್ರೆ ಮನುಷ್ಯರಲ್ಲ. ಇಲ್ಲಿ ತೆಲುಗಿನಲ್ಲಿ ಆದ್ರೆ ಸೃಷ್ಟಿ ಅಂತ ಬರೆದಿರ್ತದ. ಸೃಷ್ಟಿ ಯಾವತ್ತು ಎದುರು ತೂತುನ್ನದಿ. ಜಗತ್ತು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಅದಕ್ಕೊಂದು ನಿರೀಕ್ಷೆ ಉಂಟು. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಸವ ವೇದನೆ ಪಡ್ತಾ ಇದೆ ಅಂತ. ನೀವು ಮನುಷ್ಯರು ಭೂಮಿ ಮೇಲೆ ಮಾಡ್ತಕ್ಕಂತ ಈ ಪಾಪವನ್ನು ನೋಡಿ ಈ ಪಂಚಭೂತಗಳು ಯಾತನೆ ಪಡ್ತಾ ಇದೆ ಅಂತ. ಏನ್ ಮಾಡ್ಲಿ ದೇವರೇ, ಇವ್ರು ಮಾಡ್ತಕ್ಕಂತ ಪಾಪದ ಕ್ರಿಯೆಗಳನ್ನು ನೋಡಿದ್ರೆ ಇಲ್ಲೇ ಹಿಂಗೆ ನುಂಗಿ ಬಿಡ್ಲೆ ನಮಗ ಸಿಟ್ಟು ಬರ್ತಾ ಇದೆ. ದೇವರೇ, ನೀನು ಸುಮ್ಮನೆ ಇರಂದದಕ್ಕೆ ನಾನು ಸುಮ್ಮನೆ ಇದ್ದೀನಂತೇಳಿ ಬಾಯಗಳ ಹಲ್ಲು ಕಚ್ಚಿಕೊಂಡು ಸುಮ್ಮನೆ ಕುಂತಿದೆ ಸೃಷ್ಟಿ. ಹಲ್ಲು ಕಡಿತ ಕುಂತಿದೆ. ನಾನು ಸ್ವೇಚ್ಛೆಯಿಂದ ಇವರಿಗೆ ಸೇವೆ ಮಾಡ್ತಾ ಇಲ್ಲ, ನಾನು ಇಷ್ಟಪೂರ್ವಕವಾಗಿ ಇವರಿಗೆ ಸೇವೆ ಮಾಡ್ತಾ ಇಲ್ಲ. ಕೇವಲ ನೀನು ಇಷ್ಟಪಟ್ಟು ನನ್ನನ್ನು ಸೃಷ್ಟಿಸಿದ್ದೆ, ನನಗೆ ಹೇಳಿದ್ದಿ ಇದಕ್ಕೆ ಸೇವೆ, ನನ್ನ ಮಕ್ಕಳಿಗೆ ಸೇವೆ ಮಾಡಂತ ಹೇಳಿದ್ದಿ, ಅದಕ್ಕೆ ಕಣ್ಣು ಮುಚ್ಚಿಕೊಂಡು ಸೇವೆ ಮಾಡ್ತಾ ಇದ್ದೀನಿ. ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡಿದ್ರೆ ನನಗೆ ಮೈ ಉರಿತದ ಅಂತ ಹೇಳ್ತಾ ಇದೆ ಪ್ರಕೃತಿ. ಅದಕ್ಕೆ ಹೇಳ್ತಾ ಇದೆ, ಜಗತ್ತೆಲ್ಲ ಇಂದಿನವರೆಗೆ ನರಳುತ್ತಾ ವೇದನೆ ಪಡ್ತಾ ಇದೆ. ಯಾವಾಗ ಯೇಸು ಕ್ರಿಸ್ತ ಬರ್ತಾನ, ಯಾವಾಗ ತನ್ನ ನಂಬಿದ ಭಕ್ತರನ್ನು ಎತ್ತಿಕೊಂಡು ಹೋಗ್ತಾನ, ಯಾವಾಗ ಈ ಪಂಚಭೂತ ನಮ್ಮನ್ನು ಲಯ ಮಾಡ್ತಾನ, ನಾವು ಲಯವಾದ ಮೇಲೆ ಆಕಾರಗಳನ್ನು ಬದಲಾಯಿಸಿಕೊಂಡು, ಇವಾಗ ನಾನು ಭೂಮಿಯಾಗಿದ್ದೇನೆ ಒಂದು ದೂತ, ಗಾಳಿಯಾಗಿದ್ದೇನೆ ಒಂದು ದೂತ, ನೀರಾಗಿದ್ದೇನೆ ಒಂದು ದೂತ, ಬೆಂಕಿ ಆಗಿದ್ದೇನೆ ಒಂದು ದೂತ, ಆಕಾಶ ಆಗಿದ್ದೇನೆ ಒಂದು ದೂತ. ಈ ಪಂಚಭೂತಗಳು ಲಯವಾಗಿ ಆಕಾರಗಳನ್ನು ಮಾರ್ಪಡಿಸಿಕೊಂಡು ಮತ್ತೆ ದೇವದೂತರ ಆಕಾರಕ್ಕೆ ಹೋಗಿ ಪರಲೋಕದಲ್ಲಿ ನಿನ್ನನ್ನು ಸೇವೆ ಮಾಡುವುದಕ್ಕೋಸ್ಕರ ಅಲ್ಲಿ ನೋಡ್ಬೇಕಂತ ಆಸೆ ಪಡ್ತಾ ಇದೆ ಅಂತ ಪ್ರಿಯರೇ ಸೃಷ್ಟಿ. ಅಲ್ಲಿಗೆ ಹೋಗಿ ಮತ್ತೆ ನಿನ್ನ ಸೇವೆ, ಪರಲೋಕದಲ್ಲಿ ಕೂಡ ನಿನ್ನ ಸೇವೆ, ಇಲ್ಲಿ ನಿನ್ನ ಸೇವೆ ಮಾಡ್ತಾ ಇದೆ ಈ ಪಂಚಭೂತಗಳು. ನೀನು ಮಾತಾಡುವ ಮಾತು, ನೀನು ಮಾಡುವ ಕೆಲಸ, ನೀನು ನಡೆಯುವ ನಡೆ ನುಡಿ, ನಿನ್ನ ಪ್ರವರ್ತನೆ ಎಲ್ಲ ಕೂಡ ಕ್ಯಾಮರಾದಲ್ಲಿ ಇಟ್ಟುಕೊಂಡು ಪರಲೋಕಕ್ಕೆ ಗಪ್ ಚಿಪ್ಪಾಗಿ ಹೋಗಿ ದೇವದೂತರ ಆಕಾರ ಹೋಗಿ ನಿಂತ್ಕೊಂಡ್ಬಿಡ್ತದ. ಅವತ್ತು ಯೇಸು ಸ್ವಾಮಿ ಬಂದಾಗ ನಿಮ್ಮನ್ನ ಎಲ್ಲಾರನ್ನ ಒಯ್ದು ಅಲ್ಲಿ ನಿಂದ್ರಿಸ್ತಾನ. ಅಲ್ಲಿ ನಿಂತಾಗ ಬರ್ರಿ ನೀವೇನೇನ್ ಮಾಡಿದ್ರಂತ ಲೆಕ್ಕ ಕೇಳಿದಾಗ, ಸ್ವಾಮಿ ನಾನು ಹಂಗ ಮಾಡಿದೆ, ನಾನು ಹಿಂಗ ಮಾಡಿದೆ, ನಾನು ಹಿಂಗ ನೀನ್ ಯಾರೇನು ಗೊತ್ತಿಲ್ಲ ಅಂತಾನೆ ಸರ್. ಅದೇನು ಸ್ವಾಮಿ ನಾನಲ್ಲ, ನೀನೇ, ನಿಂದೊಂದ್ಸಲ ತೋರಿಸಲ್ಲ ಪಿಕ್ಚರ್ ಅಂತ ಹೇಳಿ ಅವಾಗ 70 mm ಸ್ಕ್ರೀನ್ ಮೇಲೆ ನಿಂದು
ಪಿಕ್ಚರ್ ತೋರಿಸ್ತಾನ ಅವತ್ತಲ್ಲಿ ಪಿಕ್ಚರ್ ತೋರಿಸ್ತಾನಲ್ಲ, ಅವಾಗ ಪಿಕ್ಚರ್ ತೋರಿಸ್ತಾನಂತೆ. ನೋಡ್ರಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ. 11ನೇ ವಚನದಿಂದ 15ನೇ ವಚನವರೆಗೆ ನಾನು ಓದ್ತೀನಿ, ಕ್ಲಿಯರ್ ಚೆನ್ನಾಗಿ ಕೇಳ್ರಿ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸಿದಾಗದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿರುವ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿತು. ಈ ಸಮುದ್ರದಲ್ಲಿ ಎಷ್ಟು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೋ ಆ ಶವಗಳೆಲ್ಲವೂ ಕೂಡ ಕೊಳತು ಹೋಗಿ ನೀರಿನಲ್ಲಿದಾವ. ನಾಳೆ ಯೇಸು ಸ್ವಾಮಿ ಬಂದಾಗ ಏನ್ ಮಾಡ್ತದಂತ ಸಮುದ್ರ ಆ ಸತ್ತವರೆಲ್ಲರ ಶವಗಳನ್ನು ಮತ್ತೆ ತಂದು ದೇವರಿಗೆ ಒಪ್ಪಿಸ್ತದಂತ. ಸಮಾಧಿ ಮಾಡಿದ್ದಲ್ಲ ಮೃತ್ಯುವು ಅಂದ್ರೆ ಸಮಾಧಿಗಂತ ಸಮಾಧಿ ಲಿಟ್ರಲ್ಲಿನ ಈ ಸಮಾಧಿಗಳೆಲ್ಲ ಭೂಮಿ ಎಲ್ಲ ಏನ್ ಮಾಡ್ತದ, ಭೂಮಿ ತನ್ನ ಮೇಲೆ ಸತ್ತವರೆಲ್ಲರನ್ನ ಈ ಭೂಮಿ ಕೂಡ ಒಯ್ದು ಏನ್ ಮಾಡ್ತದಂತ, ಒಪ್ಪಿಸ್ತದಂತ. ಪಾತಾಳ ಲೋಕ, ಪಾತಾಳದಲ್ಲಿ ಎಷ್ಟು ಜನರಿದ್ದಾರೆ ಸತ್ತವರೆಲ್ಲರೂ, ಅವರೆಲ್ಲರನ್ನ ಕರ್ಕೊಂಡ್ಬಂದು ದೇವರಿಗೆ ಒಪ್ಪಿಸ್ತದಂತ. ಇಗೋ ನನ್ನ ವಶದಲ್ಲಿ ಇವರಿದ್ದಾರೆ, ನನ್ನ ವಶದಲ್ಲಿ ಇವರಿದ್ದಾರೆ, ನನ್ನ ವಶದಲ್ಲಿ ಇವರಿದ್ದಾರೆ ಅಂತೇಳಿ ಅವರಲ್ಲಿ ಇರತಕ್ಕಂಥವರೆಲ್ಲರನ್ನ ತಂದು ದೇವರ ಮುಂದೆ ನಿಂದಿರಿಸ್ತದಂತ. ಅವತ್ತು ನೋಡ್ಬೇಕು ನೀನ್ ಪಿಕ್ಚರ್ನ. ಇವತ್ತು ಯಾರಿಗೆ ಕಾಣಲ್ಲ ನೀನು ಮಾಡೋದು. ಅವತ್ತು ಗೋಡೆ CC ಕ್ಯಾಮರಾ ಹಿಡ್ಕೊಂಬರ್ತದ, ಒಂದು ಕ್ಯಾಮ್ರಾ ಹಿಡ್ಕೊಂಬರ್ತದ ನಿನ್ನ ಮನೆ ಗೋಡೆ. ನೀನ್ ಇಷ್ಟಪಟ್ಟು ಕಟ್ಕೊಂಡಿದ್ಯಲ್ಲ ಬೆಡ್ರೂಮ್ನ, ನೀನ್ ಸ್ಟೈಲ್ ಅಲ್ಲಿ ಕಟ್ಕೊಂಡಿದ್ಯಲ್ಲ ಗೋಡೆ. ಏನ್ ಹಾಕಿದ್ದಿ? ಟೈಲ್ಸ್ ಹಚ್ಚಿದ್ಯಾ? ಮಾರ್ಬಲ್ ಹಚ್ಚಿದ್ಯಾ ಗೋಡೆಗೆ? ಏನ್ ಮಾಡ್ಕೊಂಡಿದ್ಯಾ? ಅದೆಲ್ಲ ತಗೊಂಡ್ಬಂದು ದೇವ್ರ ಮುಂದೆ ಇಡ್ತದಂತೆ. ದೇವ್ರೇ ಇವನ್ ಪಿಕ್ಚರ್ ನೋಡು. ಅತ್ತ ಯಾವಾಗ ನೋಡ್ಯಾನ ದೇವ್ರು, ಇವತ್ತೇ ನೋಡಕಚ್ಚನ ದೇವ್ರು ನಿನ್ ಪಿಕ್ಚರ್ ನೀ ತೋರ್ಸಕ ರೆಕಾರ್ಡ್ ತೋರಿಸಿ, ನಿನ್ ಪಿಕ್ಚರ್ ನಿನಗೆ ಚೆನ್ನಾಗಿ ತೋರಿಸಿ ನರಕಕ್ಕೆ ಹೋಗಂತೇಳಿ ನಿನ್ನ ನರಕಕ್ಕೆ ತಳ್ತಾನ. ಅವತ್ತು ಜಾಗ್ರತೆ. ಬೈಬಲ್ ಅಂದ್ರೆ ಸಾಮಾನ್ಯವಾದಂತ ಪುಸ್ತಕ ಅಲ್ಲ. ಇಡೀ ನಿನ್ನ ಜೀವನ ಚರಿತ್ರೆ, ನಿನ್ನ ರಹಸ್ಯಗಳನ್ನು ಬಯಲಿಗೆ ತರುವಂತ ಪುಸ್ತಕವಾಗಿದೆ ಪ್ರಿಯರೇ. ರಹಸ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ರೆಕಾರ್ಡ್ ಮಾಡಲ್ಪಡ್ತಾ ಇದೆ. ನೀನೊಂದು ಫ್ಲಾಟ್ ತಗೋಬೇಕಂದ್ರೆ ರೆಕಾರ್ಡ್ ಬೇಕಂತೀಯ, ಒಂದು ಹೊಲ ತಗೋಬೇಕಂದ್ರೆ ರೆಕಾರ್ಡ್ ಬೇಕಂತೀಯ, ಫೋಟೋಗಳು ಬೇಕು, ವಿಡಿಯೋಸ್ ಬೇಕು. ಒಂದು ಕಾರ್ ತಗೋಬೇಕಂದ್ರೆ ರೆಕಾರ್ಡ್ ಬೇಕಂತೀಯ, ಒಂದು ಬೈಕ್ ತಗೋಬೇಕಂದ್ರೆ ಒಂದು ಸ್ಕೂಟಿ ತಗೋಬೇಕಂದ್ರೆ ಹೋಗಿ ಅಲ್ಲಿ ಫೋಟೋ ಇಳಿದು ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ತೀಯ. ಇಷ್ಟು ನಿನ್ನ ಆಸೆ, ಇದು ರೆಕಾರ್ಡ್ ಮಾಡ್ಕೊಳ್ತೀಯ. ಮತ್ತೆ ನಿನ್ನ ಕ್ರಿಯೆಗಳು ರೆಕಾರ್ಡ್ ಮಾಡಲ್ವಾ ದೇವರು? ನಿನ್ನ ರಹಸ್ಯದ ಕ್ರಿಯೆಗಳು ರೆಕಾರ್ಡ್ ಮಾಡಲ್ವಾ ದೇವರು? ಆಲೋಚನೆ ಮಾಡ್ಕೋ. ರೆಕಾರ್ಡ್ ಆಗ್ತಾ ಇದೆ. ಭಯದಿಂದಲೂ ಭಕ್ತಿಯಿಂದಲೂ ಬದುಕೋದನ್ನ ಕಲಿ. ಅಮ್ಮೋ, ಸೃಷ್ಟಿ ಎಲ್ಲ ನನ್ನ ನೋಡ್ತಾ ಇದೆ, ಸೃಷ್ಟಿ ನಾನು ಮಾಡಿದ್ದನ್ನು ನೋಡ್ತಾ ಇದೆ, ಕಿವಿಯಾರ ಕೇಳ್ತಾ ಇದೆ. ಇದು ನಾಳೆ ದೇವರಿಗೆ ಒಪ್ಪಿಸ್ತದೆ. ಇದು ದೇವ್ರು ನನಗೆ ಲೆಕ್ಕ ಕೇಳ್ತಾನ, ನಾನು ಹೆಂಗ್ ಬದುಕಬೇಕಂತೇಳಿ ಭಯ ಭಕ್ತಿಯಿಂದ ಬದುಕೋದನ್ನ ಕಲಿ. ಇವತ್ತಾದ್ರೂ ಜಾಗ್ರತೆ. ಇನ್ನೂ ಇಂಥ ವಿಶೇಷವಾದಂತಹ ವಿಷಯಗಳು ಇನ್ನೂ ಬಹಳ ಉಂಟು ಪ್ರಿಯರೇ. ಇವತ್ತಿಗೆ ಪಾಠ ಇಲ್ಲಿಗೆ ಮುಗಿಸಿಕೊಳ್ಳೋಣ, ಸಮಯ ಬಹಳ ಆಯ್ತು. ಮಾತುಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾಕಂದ್ರೆ ಈ ಅದ್ಭುತವಾದಂತಹ ಸಂದೇಶಗಳು ಬೈಬಲ್ ನಲ್ಲಿ ಇನ್ನೂ ಅನೇಕ ವಿಧವಾದಂತವು ಇದಾವೆ. ಮಾತಾಡಿಕೊಳ್ಳೋಣ ಒಂದೊಂದಾಗಿ. ಬಹುಜಾಗ್ರತೆಯಿಂದ ವಾಕ್ಯಗಳನ್ನು ನೀವೆಲ್ಲರೂ ಕೇಳ್ತೀರಂತ ನಾನು ನಂಬ್ತಾ ಇದ್ದೀನಿ. ಕೇಳಿ ವ್ಯರ್ಥವಾಗ್ಬಾಡ್ರಿ, ಭಯ ಪಡ್ರಿ, ಭಕ್ತಿಯಿಂದ ನಡ್ಕೊಳ್ರಿ. ದೇವರಿಗೋಸ್ಕರ ದೇವ್ರನ್ನ ಕೊಂಡಾಡ್ರಿ. ನಿಮ್ಮ ಕೈಯಲ್ಲಿ ಜೀವ ಜಲದ ಪುಸ್ತಕ ಇದೆ, ಪರಿಶುದ್ಧವಾದಂತ ಪುಸ್ತಕ. ಈ ಪುಸ್ತಕನ ಓದೋದು ಮರಿಬಾಡ್ರಿ. ಇದರಲ್ಲಿ ಎಲ್ಲಾ ರಹಸ್ಯಗಳು ಇದರಲ್ಲಿದೆ.
ನಿನ್ನ ರಹಸ್ಯ, ಪ್ರಕೃತಿ ರಹಸ್ಯ, ದೇವರ ಅಂತರಾಳದಲ್ಲಿರ್ತಕ್ಕಂಥ ಮನೋಭಾವನೆಗಳು ಇದರಲ್ಲಿದೆ ಪ್ರಿಯರೇ. ದೇವರ ಅರ್ಥ ಆಗ್ಬೇಕಂದ್ರೆ, ಪ್ರಕೃತಿ ಅರ್ಥ ಆಗ್ಬೇಕಂದ್ರೆ, ನಿನ್ನ ಜೀವನ ಅರ್ಥ ಆಗ್ಬೇಕಂದ್ರೆ ಈ ಬೈಬಲ್ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಬೈಬಲ್ ಅನ್ನು ಓದಿಕೋ, ನಿನ್ನ ಕಣ್ಣುಗಳನ್ನ ತೆರೆದುಕೋ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು. ಮಾನವನ ಮೆದುಳು ಬಹಳ ಸಣ್ಣದಪ್ಪ, ಸಣ್ಣದಾಗಿ ಆಲೋಚನೆ ತಂದೆ. ಚಿಕ್ಕ ಮೆದುಳಿನಿಂದ ಚಿಕ್ಕ ಚಿಕ್ಕ ಮಾತುಗಳನ್ನು ಮಾತಾಡಿ ನನಗೆ ಅರ್ಥ ಆಗದೆ ಇರುವುದರಿಂದ ನಿನ್ನನ್ನೇ ಇಲ್ಲಂತ ತಿಳಿದುಕೊಂಡು ಭ್ರಷ್ಟನಾಗಿ ಬದುಕ್ತಾ ಇದ್ದಾನೆ ಮನುಷ್ಯ. ದೇವ, ಮನುಷ್ಯನ ಕಣ್ಣು ತೆರೆಯಬೇಕಂದ್ರೆ ಗ್ರಂಥವನ್ನು ಓದಬೇಕಂತ ಹೇಳಿ ಅರ್ಥ ಮಾಡಿಕೊಂಡು ಓದಲಿಕ್ಕೆ ಸಹಾಯ ಮಾಡ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಕೇಳಿರ್ತಕ್ಕಂಥ ಎಲ್ಲರನ್ನೂ ಆಶೀರ್ವದಿಸ್ರಿ, ಬಲಪಡಿಸ್ರಿ, ಎಲ್ಲರಿಗೂ ಒಳ್ಳೆ ಜ್ಞಾನವನ್ನು ಕೊಡ್ರಿ. ನಾನು ಮಾತ್ರವಲ್ಲ, ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ನಿನ್ನ ಮಾತುಗಳನ್ನ ಕೇಳಿ ಅದರಂತೆ ನಡೆಯಲಿಕ್ಕೆ ಸಹಾಯ ಮಾಡ್ಬೇಕೆಂಬುದಾಗಿ ಪ್ರತಿಯೊಬ್ಬರ ಕುಟುಂಬವನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ವಿಶೇಷವಾಗಿ ಗೂಗಲ್ ಮೀಟ್ ಅನ್ನು ಅನೇಕ ಜನರ ಬಳಿಗೆ ಈ ವಾರ್ತೆಯನ್ನು ಒಯ್ಯುವಂತ ಮತ್ತು ದಾವಿದ ಕುಟುಂಬನನ್ನು, ಮಹಾಲಕ್ಷ್ಮಿ ಕುಟುಂಬವನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಇನ್ನೂ ಹೆಚ್ಚು ಜ್ಞಾನವನ್ನು ಕೊಡ್ರಿ. ಈ ಸೋಷಿಯಲ್ ಮೀಡಿಯಾನ ಯಾವ ರೀತಿ ಜನರ ಬಳಿಗೆ ಕಳಿಸ್ಬೇಕು, ಈ ಅಂಶಗಳು ಯಾವ ರೀತಿ ಜನರ ಹೃದಯದಲ್ಲಿ ಸೇರಿಸಬೇಕನ್ನಂತ ಒಳ್ಳೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಈ ಸ್ವಾರ್ಥೆಯನ್ನು ಅನೇಕರಿಗೆ ತಿಳಿಸುವಂತ ಭಾಗ್ಯ ಎರಡು ಕುಟುಂಬದವರಿಗೆ ಅನುಗ್ರಹಿಸಬೇಕೆಂಬುದಾಗಿ ಕೇಳ್ತಾ ಇದ್ದೇನೆ. ಮತ್ತು ಅನಾರೋಗ್ಯದಿಂದ ನರಳುವಂತ ಪ್ರತಿಯೊಬ್ಬರನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಎಲ್ಲರನ್ನು ಹೆಸರಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡುತ್ತಾರೆ. ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲವು ಮುಂದಿನ ನೆಲೆಯಾಗಿರಲಿ. ಆಮೇಲೆ ಎಲ್ಲರಿಗೂ ನಮಸ್ಕಾರ.